ಓಂ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಭಗವಂತ ಈ ಜಗತ್ತನ್ನು ಹೇಗೆ ಸೃಷ್ಟಿಸ್ತಾನೆ ಮತ್ತು ಆ ಸೃಷ್ಟಿಸಿದಂಥ ಸೃಷ್ಟಿಯಿಂದ ಅವನಿಗೇನು ಉಪಯೋಗ ಮತ್ತದು ಸತ್ಯವೇ ಸುಳ್ಳೆ ಅನ್ನೋದನ್ನೆಲ್ಲ ಇಲ್ಲಿವರೆಗೆ ನೋಡ್ತಾ ಬಂದಿದ್ದೇವೆ. ಭಾಗವತಕ್ಕೆ ವ್ಯಾಖ್ಯಾನ ಮಾಡಲಿಕ್ಕೆ ತಂತ್ರ ಭಾಗವತ ಅಂತ ಒಂದು ಬೇರೆನೇ ಗ್ರಂಥ ಇದೆ. ಆ ಗ್ರಂಥ ಇವತ್ತೇನು ಉಪಲಬ್ಧ ಇಲ್ಲ. ಆದರೂ ಭಾಗವತವನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ತಂತ್ರ ಭಾಗವತದಲ್ಲಿ ಹೇಳ್ತಾರೆ. ಅದರಲ್ಲಿ ಬಂದಿರುವಂಥ ಕೆಲವು ವಿಷಯಗಳನ್ನು ಈಗ ನಾವು ಅವಲೋಕನ ಮಾಡೋಣ. ಈ ಹಿಂದಿನ ಏಕಾದಶಿ ವಿಠ್ಠಲ ದೇವರ ಮಂದಿರದಲ್ಲಿ ಹೆಚ್ಚು ಕಡಿಮೆ 1 ಗಂಟೆ ಅದರ ಸಾರಾಂಶ ಎಲ್ಲ ನಾವು ನೋಡೇ ಇದ್ದೀವಿ. ಆದರೂ ಅದ್ರ ಬಗ್ಗೆ ಮತ್ತಷ್ಟು ಕೆಲವು ವಿಷಯಗಳನ್ನು ಮತ್ತು ಮುಂದುವರೆದ ವಿಷಯಗಳನ್ನು ಈಗ ನೋಡೋಣ. ಅಭಿಜ್ಞಾ ಅಂತ ಭಗವಂತನನ್ನ ವರ್ಣಿಸಿದ್ದಾರೆ. ಅಭಿಜ್ಞಾ ಅಂದ್ರೆ ಸರ್ವಜ್ಞ ಅಂತ ಅರ್ಥ. ಭಗವಂತನ ಪತ್ನಿ ಲಕ್ಷ್ಮೀದೇವಿ ಹೀಗೆ ಹೇಳ್ತಾಳೆ, ನಾನು ಯಾರನ್ನು ಬೇಕಾದರೂ ಯಾವ ಪದವಿಗೆ ಬೇಕಾದರೂ ಏರಿಸಬಲ್ಲೆ. ಚತುರ್ಮುಖ ಬ್ರಹ್ಮನು ಕೂಡ ನನ್ನ ಹೊಟ್ಟೆಯಿಂದ ಹುಟ್ಟಿದಂಥ ಮಗ. ಆ ಬ್ರಹ್ಮನಿಂದ ತೊಡಗಿ ಎಲ್ಲರನ್ನೂ ಕೂಡ ಅವರವರ ಪದವಿಯಲ್ಲಿ, ಅವರವರ ಸ್ಥಾನದಲ್ಲಿ, ಅವರವರ ಲೋಕದಲ್ಲಿ ಇಡಬಲ್ಲೆ, ಬೇಕಾದಾಗ ಕೆಳಗಿಳಿಸಬಲ್ಲೆ. ಆದರೆ ನನ್ನದೇ ಶಕ್ತಿ ಬಹಳ ದೊಡ್ಡದು ಅಂತ ತಿಳ್ಕೋಬೇಡಿ. ನನ್ನನ್ನು ಮೀರಿಸಿದವನು ಆ ಸಾಗರದಲ್ಲಿ ಶಯನದ ಮೇಲೆ ಮಲಗಿದವನು ಇದ್ದಾನೆ. ಮತ್ತು ಅವನಿಗೆ ಯಾರ್ಯಾರು ಮೀರಿದವರಿದ್ದಾರೇನೋ, ಅವನು ಮೀರಿಸಿದವರು ಯಾರು ಇದ್ದಾರೇನು ಅಂದರೆ ಅವನಿಗೆ ಯಾರು ಅಂಥವ್ರಿಲ್ಲ. ಅವನು ಸ್ವರಾಟ್, ಸರ್ವಜ್ಞ ಅಷ್ಟೇ ಅಲ್ಲ, ಸ್ವತಂತ್ರ ಬೇರೆ ಅವನು. ಮತ್ತೆ ಅಂಥ ಭಗವಂತನನ್ನ ಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಈ ಜಗತ್ತಿನಲ್ಲಿದ್ದಂಥ ಯಾವ ಜ್ಞಾನಿಗಳಿಗೂ ಆಗೋದಿಲ್ಲ. ಭಾಗವತ ಆಗಲಿ, ಮಹಾಭಾರತ ಆಗಲಿ, ಇಂಥ ಯಾವ ಗ್ರಂಥವನ್ನು ಕೂಡ ಭಗವಂತನನ್ನೂ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಭಗವಂತ ರಚನೆ ಮಾಡಿದ ಗ್ರಂಥವನ್ನು ಕೂಡ ಪೂರ್ಣವಾಗಿ ಯಾರಿಗೂ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಈಗಿಲ್ಲಿ ನಾವು ಭಾಗವತ ನೋಡ್ಲಿಕ್ಕೆ ಕೂತಿದ್ದೇವೆ. ಮಹಾಭಾರತವನ್ನು ಕೂಡ ಬ್ರಹ್ಮಾಪಿ ತನ್ನ ಜಾನಾತಿ ಈಶತ್ ಸರ್ವೋಪಿ ಜಾನತೆ. ಚತುರ್ಮುಖ ಬ್ರಹ್ಮನಿಗೂ 4 ಮುಖ ಇದ್ದವನು. ಅಂಥವನಿಗೂ ಕೂಡ ಆ ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡುವಂಥ ಮಹಾಭಾರತವನ್ನಾಗಲಿ ಹಾಗೇ ಭಾಗವತವನ್ನಾಗಲಿ, ಅಲ್ಲಿ ಬಂದದ್ದು ಮಹಾಭಾರತದ ಬಗ್ಗೆ ಇದೆ. ಆ ಮಹಾಭಾರತವನ್ನು ಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ. ಮಹಾಭಾರತ ಭಾಗವತ ಒಂದೇ ನಾಣ್ಯದ 2 ಮುಖಗಳಷ್ಟೇ. ಕೇವಲ ಈಶ್ವರ ದೃಷ್ಟಾರ್ಥಯುಕ್ತಾಂ ಅಂತ ಮಹಾಭಾರತದ ಬಗ್ಗೆ ಹೇಳ್ತಾರೆ. ಹೆಚ್ಚು ಕಡಿಮೆ ಆ ಎಲ್ಲ ಮಾತುಗಳು ಭಾಗವತಕ್ಕೂ ಅನ್ವಿತ ಆಗ್ತವೆ. ಅಲ್ಲಿರುವ ವಿಷಯ ಪೂರ್ಣವಾಗಿ ಗೊತ್ತಿರುವುದು ಭಗವಂತ ಒಬ್ಬನಿಗೆ, ಉಳಿದವರು ಯಾರಿಗೂ ಅದು ಪೂರ್ಣವಾಗಿ ಗೊತ್ತಿಲ್ಲ. ಆದ್ದರಿಂದ ಅವನ ಅನುಗ್ರಹ ಇದ್ರೆ ಏನಾದ್ರು ತಿಳಿತಾರಷ್ಟೆ. ಅವನ ಅನುಗ್ರಹ ಇಲ್ಲದೆ ಹೋದರೆ ಇದ್ಯಾವುದು ಏನು ತಿಳಿಯುವುದು ಸಾಧ್ಯ ಇಲ್ಲ. ಆದ್ರಿಂದ ಮುಹ್ಯಂತಿಯಂ ಸೂರಯ, ಎಲ್ಲರೂ ಅದನ್ನು ತಿಳ್ಕೊಳ್ಳಿಕ್ಕೆ ಹೋಗ್ತಾರೆ. 1000 ಜನ ಇದ್ದಾರೆ ಈ ಜಗತ್ತಿನಲ್ಲಿ, ಲಕ್ಷಾಂತರ ಜನ ಇದ್ದಾರೆ. ಅದರಲ್ಲಿ ಯಾರೋ ಕೆಲವರು ಅವನನ್ನು ತಿಳ್ಕೊಳ್ಳಿಕ್ಕೆ ಹೋಗ್ತಾರೆ. ತಿಳ್ಕೊಳಿಕ್ಕೆ ಹೋದವರಲ್ಲಿ ಕೆಲವರು ಮಾತ್ರ ಗುರಿ ಮುಟ್ತಾರೆ, ಎಲ್ಲರೂ ಗುರಿ ಮುಟ್ಟೋದಿಲ್ಲ. ನಚ ಅತೃಪ್ತ ಪ್ರವರ್ತತೆ. ಈ ಕೆಲಸ ಭಗವಂತ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದಾನಲ್ಲ, ಯಾಕೆ ಕೆಲಸ ಮಾಡ್ತಾನೆ? ಅವನಿಗೇನಾದರೂ ಅತೃಪ್ತಿ ಇದೆಯೇನು? ಆ ಅತೃಪ್ತಿಯನ್ನು ನೀಗಿಕೊಳ್ಳಿಕ್ಕೋಸ್ಕರ ಇಷ್ಟೆಲ್ಲ ಪ್ರವೃತ್ತಿ ಮಾಡ್ತಿದ್ದಾನೆ ಅಂದರೆ ಹಾಗೇನಿಲ್ಲ. ಅದು ಅವನ ಪಾಲಿಗೆ ವ್ಯರ್ಥನೆ, ಏನು ಉಪಯೋಗ ಇಲ್ಲ. ಆದರೂ ನಮ್ಮ ಪಾಲಿಗೆ ಒಂದಿಷ್ಟು ಪ್ರಯೋಜನ ಇದೆ. ನಾವೆಲ್ಲ ಬೀಜಗಳಿದ್ದಂತೆ. ಈ ಬೀಜಗಳನ್ನ ಈ ಜಗತ್ತಿಗೆ ತಂದಿದ್ದಾನೆ. ಬೀಜಗಳನ್ನು ತಂದ ಮೇಲೆ ಮಾರುಕಟ್ಟೆಯಿಂದ ತಂದ ಬೀಜಗಳನ್ನು ಹಾಗೆ ಮನೆಯಲ್ಲಿ ಇಟ್ಕೊಂಡು ಕೂಡೋದಕ್ಕೇನು ಅರ್ಥ ಇಲ್ಲ. ಅವುಗಳನ್ನು ಬಿತ್ತಬೇಕು. ಅದರಿಂದ ನಮಗೆ ಪ್ರಯೋಜನ ಇದೆ. ಕೃಷಿ ಮಾಡಿದಂಥ ರೈತನಿಗೊಬ್ಬನಿಗೆ ಪ್ರಯೋಜನ ಇರ್ತದೆ. ಆದರೆ ಪರಮಾತ್ಮನಿಗೂ ಏನು ಪ್ರಯೋಜನ ಇಲ್ಲ. ಪರಮಾತ್ಮನಿಗೊಂದು 100 ಉದಾಹರಣೆ ಕೊಡ್ಬೋದು.
ಗಡಿಗೆಯನ್ನು ಮಾಡುವ ಕುಂಬಾರನಂತೆ ಅಂತ ಉದಾಹರಣೆ ಕೊಡ್ಬೋದು, ಬೀಜವನ್ನು ಬಿತ್ತುವ ಕೃಷಿಕನಂತೆ ಅಂತ ಉದಾಹರಣೆ ಕೊಡ್ಬೋದು. ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಈಶನ್ಯಪಿ ಲೋಕಸ್ಯ ಸರ್ವಸ್ಯ ಜಗತೋ ಹರಿಹಿ ಕರ್ಮಾಣಿ ಕುರುತೆ ನಿತ್ಯಂ ಕೀನಾಶಯೋ ದುರ್ಬಲ. ಕೀನಾಶ ಅಂದ್ರೆ ರೈತ, ದುರ್ಬಲನಾದ ರೈತ ಹೊಟ್ಟೆಪಾಡಿಗೆ ದುಡಿಯುವಂತೆ ದುಡಿತಿರ್ತಾನೆ ಅಂತ ಮಹಾಭಾರತದಲ್ಲಿ ಬಂದಿದೆ. ಇದೇ ಭಾಗವತ ಹೇಳ್ತದೆ, ಕುಂಬಾರನಂತೆ ಅವನು ಕೆಲಸ ಮಾಡ್ತಿದ್ದಾನೆ. ಕುಂಬಾರ ಹೇಗೆ ಮಣ್ಣಿನಿಂದ ಗಡಿಗೆಗಳನ್ನು ಸೃಷ್ಟಿ ಮಾಡ್ತಾನೆ, ಹಾಗೆ ಕುಲಾಲೇನ ಮೃದಾ ಯದ್ವದ್ ನಿರ್ಮೀಯಂತೆ ಘಟಾದಯ. ಕುಂಬಾರ ಮಣ್ಣಿನಿಂದ ಗಡಿಗೆಯನ್ನು ಸೃಷ್ಟಿಸಿದಂತೆ, ಕರ್ಮಾರ ಅಂದ್ರೆ ಕಮ್ಮಾರ ಕಬ್ಬಿಣದ ವಸ್ತುಗಳನ್ನು ಸೃಷ್ಟಿಸಿದಂತೆ ಜಗತ್ತನ್ನು ಸೃಷ್ಟಿಸ್ತಾನೆ ಅಂತಷ್ಟೆಲ್ಲ ಉದಾಹರಣೆ ಕೊಡ್ಬೋದು. ಆದರೂ ಅದನ್ನೆಲ್ಲ ಮಾಡಿದವರಿಗೆ ಒಂದು ಸ್ವಾರ್ಥ ಇರ್ತದೆ, ದುಡ್ಡು ಬರಬೇಕು, ಜೀವನ ನಡಿಬೇಕು ಅಂತ ಅವ್ರಿಗೆ ಒಂದು ಸ್ವಾರ್ಥ ಇರ್ತದೆ. ಅದೇನೂ ಇಲ್ಲದೆ ಹೋದ್ರೂ ಒಂದು ಸುಂದರವಾದ ಕಲಾಕೃತಿಯನ್ನು ಕೆತ್ತಿ ಜನ ನನ್ನ ಮೆಚ್ಚಲಿ ಅಂತಾದ್ರೂ ಇರ್ತದೆ. ಶಿಲೆ ಇರ್ಬೋದು, ಲೋಹ ಇರ್ಬೋದು, ಮತ್ತೆ ಯಾವುದೇ ಇರ್ಬೋದು. ಅದನ್ನೂ ಇಲ್ಲದೇನೆ ತನ್ನ ಮನೆಯಲ್ಲಿ ತಾನು ಕೆತ್ತಿ ಪೂಜೆ, ಅದನ್ನ ತನ್ನಷ್ಟಕ್ಕೆ ತಾನು ಪೂಜೆ ಕೂತ್ಕೊಳ್ಳುವವರು ಯಾರು ಇರಬಹುದು, ಇಲ್ಲ ಅಂತಲ್ಲ. ಆದರೂ ಅಂಥ ಒಂದು ಅದ್ಭುತವಾದ ಶಿಲ್ಪವನ್ನು ಕೆತ್ತಿ ಅದಕ್ಕೆ ಪೂಜೆ ಆಗುವುದನ್ನು ತಾನು ನೋಡಬೇಕು, ತನಗೊಂದು ಮನ್ನಣೆ ಬರಬೇಕು ಅಂತ ಭಾವಿಸುವವರು ಇರ್ತಾರೆ. ಮನ್ನಣೆ ಈ ಹಿಂದೆ ನಮಗಿಲ್ಲ, ನಮ್ಮನ್ನು ಜನ ಗಮನಿಸಬೇಕು ಅಂತ ನಾವು ಬಯಸುವುದೇ ಹೆಚ್ಚು, ಈ ಜಗತ್ತಿನ ಯಾವುದೇ ಕ್ಷೇತ್ರದಲ್ಲಿ ಇದ್ದವರಾಗಲಿ. ಇವನಿಗೇನು ಅಂದರೆ ಅವನಿಗೇನು ಇಲ್ಲ, ಹಾಗೆ ನೀವು ಯಾರೋ ನನ್ನನ್ನು ಗಮನಿಸಬೇಕಾಗಿಲ್ಲ. ಇದು ಬಹಳ ಒಂದು ವಿಶಿಷ್ಟವಾದ ಸಂಗತಿ. ಈಗ ನಾವು ಈಗ ತಾನೇ ಒಂದು ಶಿಕ್ಷಣ ಮುಗಿಸ್ಕೊಂಡು ಪಂಡಿತರಾಗಿ ಹೊರಗೆ ಬಂದ್ವಿ ಅಂತ ತಿಳ್ಕೊಳ್ಳಿ, ಅಥವಾ ಸಂಗೀತಗಾರರಾಗಿ ಹೊರಗೆ ಬಂದೆವು. ಆರಂಭದಲ್ಲಿ ಜನ ನಮ್ಮನ್ನು ಗುರುತಿಸ್ಬೇಕು, ನಮ್ಮನ್ನು ಕೇಳಬೇಕು, ನಮಗೆ ಮನ್ನಣೆ ಕೊಡಬೇಕು ಅಂತ ಈಗೆಲ್ಲ ಇರ್ತದೆ. 20-25 ವರ್ಷಕ್ಕೆ ಶಿಕ್ಷಣ ಮುಗಿಸಿ ಹೊರಗೆ ಬಂದವರಿಗೆ ಆ ಹಂಬಲ ಇರ್ತದೆ. 70 ಆಯ್ತು, 80 ಆಯ್ತು, ಆ ವಯಸ್ಸಿಗೆ ಇನ್ನೇನು ನನ್ನ ಯಾರು ನೋಡಿದ್ರೇನು ಬಿಟ್ರೇನು, ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ಏನಿಗೆ ಅಂತ ಹಾಡ್ತಿರ್ತಾನೆ. ಅಂಥ ಸ್ಥಿತಿಗೆ ಕೆಲವರು ತಲುಪ್ತಾರೆ. ಕೆಲವರಿಗೆ ಆ ಸಂದರ್ಭದಲ್ಲೂ ಜನ ನೋಡಬೇಕು, ಕೇಳಬೇಕು, ದುಡ್ಡು ಬರಬೇಕು ಅಂತ ಹಂಬಲ ಇರ್ತದೆ. ಕೆಲವರು ಅಂಥವ್ರು ಇರ್ತಾರೆ. ಆದರೂ ಸನ್ಮಾನಗಳು ಸ್ವೀಕಾರ ಮಾಡಿ ಸಾಕಾಗಿ ಜನ ಪ್ರಶಂಸೆ ಮಾಡಿ ಮಾಡಿ ಒಂದು ಹಂತದಲ್ಲಿ ಮನುಷ್ಯನಿಗೆ ಸಾಕು ಅನಿಸ್ತದೆ. ಕೆಲವರಿಗಾದರೂ ಒಂದು 60-70 ವರ್ಷದ ಜೀವನದಲ್ಲೇ ಇಷ್ಟೆಲ್ಲ ಅನಿಸ್ತದೆ ಅಂದಮೇಲೆ ಇದನ್ನು ವಿಚಾರ ಮಾಡಬೇಕು. ಅನಾದಿ ಕಾಲದಿಂದ ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡ್ತಾ ಬಂದಿದ್ದಾನೆ. ಈ ಜಗತ್ತಿನ ಸೃಷ್ಟಿಯನ್ನು ನೋಡಿ ಹರಿಯುವ ನೀರು, ಈ ಉರಿಯುವ ಬೆಂಕಿ, ಬೀಸುವ ಗಾಳಿ, ಚಲಿಸುವ ಮೋಡಗಳು, ನಕ್ಷತ್ರಗಳು, ನಾವಿರುವ ಈ ಭೂಮಿ, ಇದರ ರಮ್ಯತೆ, ಇದನ್ನೆಲ್ಲ ನೋಡಿ ಅದು ಎಷ್ಟು ಜನ ಕವಿಗಳು ಹಾಡು ಬರೆದಿದ್ದಾರೋ, ಎಷ್ಟು ಜನ ಅದನ್ನು ಚಿತ್ರ ರಚನೆ ಮಾಡಿದ್ದಾರೋ, ಎಷ್ಟು ಜನ ಅವನನ್ನು ಪ್ರಶಂಸೆ ಮಾಡಿದ್ದಾರೋ, ಯಾರು ಇಟ್ಟರು ಇವನಿಲ್ಲಿ, ಯಾರು ಈ ಕಲಾವಿದ ಅಂತ ಅವನು ಹಾಡಿ ಹೊಗಳೇ ಇದ್ದಾರೆ. ಹೊಗಳಿಸಿಕೊಂಡು ಅನಾದಿ ಕಾಲದಿಂದ ಹೊಗಳ್ತಾ ಬಂದಿದ್ದಾರೆ. ಅವನಿಗೆ ಈಗ ಏನಾಗಬೇಕಾಗಿದೆ? 60-70 ವರ್ಷದಲ್ಲೇ ಸಾಕು, ನನಗೆ ಇನ್ನೇನು ಸನ್ಮಾನ ಬೇಡ, ನೀವು ಯಾರು ಸನ್ಮಾನ ಮಾಡೋದಿದ್ರೆ ಬೇರೆಯವ್ರಿಗೆ ಮಾಡ್ರಿ, ನನಗೆ ಬೇಡ ಅಂತಿರ್ತಾನೆ ಮನುಷ್ಯ. ಆರಂಭದ ಹರಿಹರೆಯದಲ್ಲಿದ್ದು ಹುಮ್ಮಸ್ಸು ಉಮೇದಾಗಿರೋದಿಲ್ಲ. ಅನಾದಿ ಕಾಲದಿಂದ ಇದ್ದವನಿಗೆ ಏನಾಗಬೇಕಾಗಿದೆ ಈ ಜಗತ್ತಿನಿಂದ, ತನ್ನನ್ನು ಯಾಕೆ ನೋಡಬೇಕಾಗಿದೆ ಅನ್ನೋ ಒಂದು ಸ್ಥಿತಿ ಅವನದಿರ್ತದೆ. ಅವನ ಮನೋಭಾವ, ಅವನ ಪ್ರವೃತ್ತಿನ ಅರ್ಥ ಮಾಡ್ಕೊಳ್ಳಿಕ್ಕೆ ಇವೆಲ್ಲ ಕೆಲವು ಉದಾಹರಣೆ ಹೇಳಿದೆ. ಆದ್ರಿಂದ ಅವನ ಪಾಲಿಗೆ ಇದು ವ್ಯರ್ಥವೇ, ನಮ್ಮ ಪಾಲಿಗೆ ಸಾರ್ಥಕ ಅಷ್ಟೆ. ಮತ್ತೆ ಇದು ಸತ್ಯವೂ ಹೌದು, ಸುಳ್ಳಲ್ಲ. ಈ ಇಂದ್ರಜಾಲ ಕೆಲವು ಸರಿ ಮಾಡ್ತಿರ್ತಾರೆ. ಇಂದ್ರಜಾಲ ಮಾಡೋದ್ರ ಬಗ್ಗೆ ನೀವೆಲ್ಲ ಅಲ್ಲಲ್ಲಿ ಕೇಳಿರ್ತೀರಿ. ದೊಡ್ಡದೊಂದು ಕಟ್ಟಡ, ಇಂಥ ನಾಳೆ ಇವತ್ತಿಗೆ ನೀವೆಲ್ಲರೂ ಬರಬೇಕು ಪ್ರೇಕ್ಷಕರು, ಈ ಕಟ್ಟಡವನ್ನೇ ಮಾಯ ಮಾಡಿಬಿಡ್ತೇನೆ ಅನ್ನೋರು ಇದ್ದಾರೆ. ರೈಲ್ವೆ ನಿಲ್ದಾಣಕ್ಕೆ ಬರ್ರಿ, ರೈಲು ಬರ್ತಿರೋದನ್ನ ನೋಡ್ತೀರಿ, ಇನ್ನು ಕೆಲವು ಹೊತ್ತಿನಲ್ಲಿ ರೈಲೇ ಮಾಯ ಆಗೋಂಗೆ ಮಾಡ್ತೀವಿ ಅನ್ನೋರು ಇದ್ದಾರೆ. ಅಷ್ಟು ದೊಡ್ಡ ದೊಡ್ಡ ಜಾದೂಗಾರರಿದ್ದಾರೆ. 5:30, 6:30 ಪ್ರವಚನ ಅಥವಾ ಜಾದೂ ಕಾರ್ಯಕ್ರಮ ಪ್ರಾರಂಭ ಆಗಿರ್ತದೆ. ಅವನು 6:30 ಆದರೂ ಬರೋದಿಲ್ಲ, 7 ಆದರೂ ಬರೋದಿಲ್ಲ, 7:30 ಬರ್ತಾನೆ. 1 ತಾಸು ತಡ ಆಯಿತು ಅಂತ ಆಲೋಚನೆ ಮಾಡಿದ್ದೀರೇನು? ಇಲ್ಲ, ನಾನು ಸರಿಯಾಗಿ ಬಂದಿದ್ದೀನಿ, ನೀವು ಟೈಮ್ ನೋಡ್ಕೋರಿ ಅಂತಾನೆ. ಎಲ್ಲ ಟೈಮ್ ನೋಡ್ತೀನಿ 6:30 ಇದೆ. ಇಂಥ ಜಾದೂಗಾರರೆಲ್ಲ ಇದ್ದಾರೆ. ಭಗವಂತ ಈ ಥರ ಜಾದೂ ಮಾಡ್ತಾನೇನು ಅಂತ ಪ್ರಶ್ನೆ ಬಂದರೆ ಅದು ಮಾಯಾ ಸೃಷ್ಟಿನೂ ಅಲ್ಲ, ಹಾಗೆ ತಿಳ್ಕೊಬೇಡ್ರಿ. ಎಲ್ಲ ಸತ್ಯವಾದ ಸೃಷ್ಟಿಯೇ ಇದು, ಪೂರ್ಣವಾಗಿ ಸತ್ಯವಾದ ಸೃಷ್ಟಿಯೇ. ಯಾಕೆ ಜಾದೂಗಾರರು ಯಾಕೆ ಮಾಡ್ತಿರ್ತಾರೆ? ಈಗ ನಾವು ನೋಡಿದ್ವಲ್ಲ, ಶಿಲ್ಪಿಗೆ ಅಥವಾ ಸಂಗೀತಗಾರನಿಗೆ, ಪಂಡಿತನಿಗೆ
ಎಲ್ಲರೂ ತನ್ನ ಪ್ರಶಂಸೆ ಮಾಡಬೇಕು, ತನ್ನ ಕಲೆಯನ್ನು ನೋಡಬೇಕು ಅಂತ ಇರ್ತಿರ್ತದೆ. ನಾನು ಇದನ್ನು ಅನೇಕ ಬಾರಿ ಮನಸ್ಸಿನಲ್ಲಿ ಅನ್ಕೊಂಡಿದ್ದಿದೆ, ಕೆಲವು ಬಾರಿ ಆತ್ಮೀಯರ ಮುಂದೆ ಹೇಳಿದ್ದಿದೆ. ಅದು ಹೇಗೆ ಅಂದರೆ, ಸಾವಿರಾರು ಜನ ನೋಡಬೇಕು, ಲಕ್ಷಾಂತರ ಜನ ನೋಡಬೇಕು, ಲಕ್ಷಾಂತರ ತನ್ನನ್ನು ಲೈಕ್ ಮಾಡಬೇಕು ಅಂತೆಲ್ಲ ಭಾವನೆ ಇರ್ತಿರ್ತದೆ. ಈ ಶನಿ ಅಂತಿಲ್ಲ, ಕೀರ್ತಿ ಶನಿ ಅನ್ನೋದು ಬಹಳ ಕೆಟ್ಟ. ಈ ರಾಹು ಕೇತು ಶನಿ ಇರ್ತದಲ್ಲ, ಈ ಶನಿ ಇನ್ನೂ ಅಡ್ಡಿ ಇಲ್ಲ. ಕೀರ್ತಿ ಶನಿ ಅನ್ನೋದು ಮತ್ತೂ ಕೆಟ್ಟದಂತ. ಕೀರ್ತಿಗಾಗಿ ಏನೇನಾದ್ರೂ ಮಾಡ್ಲಿಕ್ಕೆ ಹೋಗಿಬಿಡ್ತಾನೆ ಮನುಷ್ಯ. ಅದನ್ನ ಸಂಸ್ಕೃತ ಸಾಹಿತ್ಯದಲ್ಲಿ ಹೇಳ್ತಿರ್ತಾರೆ, ಘಟಂ ಭಿಂದ್ಯಾತ್ ವಟಂ ಪಟಂ ಚಿಂದ್ಯಾತ್ ಕುರ್ಯಾದ್ ವಟ ಚತುಷ್ಟಯಂ ಏನಕ್ಕೇನ ಪ್ರಕಾರೇಣ ಪ್ರಸಿದ್ಧ ಪುರುಷೋಭವ ಅಂತ. ಈಗ ಒಂದು ಮೂಲೆಯಲ್ಲಿ ಕೂತು, ನಿಮ್ಮ ಮನೆಯಲ್ಲಿ ಕೂತು ನೀವು ಮಣ್ಣು ಕಲಸಿ ಒಂದು ಗಡಿಗೆ ಮಾಡಿದರೆ ಅದನ್ಯಾರು ನೋಡ್ಲಿಕ್ಕೆ ಯಾರು ಬರೋದಿಲ್ಲ. ಒಂದು ಅಂಥ 10 ಗಡಿಗೆ ತೊಗೊಂಡು ಒಂದು ಸರ್ಕಲ್ಗೆ ಬರ್ರಿ, ಅವನ್ನೆಲ್ಲ ದೊಡ್ಡ ದೊಡ್ಡ ದೊಣ್ಣೆ ತೊಗೊಂಡು ಹೊಡೆದು ಹಾಕ್ರಿ, ಇದು ಏನಾಯ್ತು ಏನಾಯ್ತು ನೋಡ್ಲಿಕ್ಕೆ ಎಲ್ಲರೂ ಬರ್ತಾರೆ. ಇದು ಜಗತ್ತಿನ ಸ್ವಭಾವ. ಘಟಂ ಭಿಂದ್ಯಾತ್, ಗಡಿಗೆ ಹೊಡೆದು ಹಾಕ್ರಿ, ಮೇಲೆ ಉಪ್ಪರಿಗೆ ಹೋಗಿ ದೊಡ್ಡ ಗಡಿಗೆನ ಕೆಳಗೆ ಒತ್ತಿ ಹಾಕಿಬಿಡ್ರಿ, ಏನಾಯ್ತು ಏನಾಯ್ತು ಅಂದ್ರೆ ಊರಿನ ಜನ ಎಲ್ಲ ನೋಡ್ಲಿಕ್ಕೆ ಬರ್ತಾರೆ. ಒಂದೆಲ್ಲಾದ್ರೂ ಅಪಘಾತ ಆಗಲಿ, ಏನಾದ್ರು ಒಂದು ಒಳ್ಳೆ ಕಾರ್ಯಕ್ರಮ ಆದ್ರೂ ನೋಡ್ಲಿಕ್ಕೆ ಯಾರು ಬರೋದಿಲ್ಲ. ಇಂಥವು ಕ್ಷುದ್ರವಾದ ಮನೋರಂಜನೆಗಳನ್ನೇ ಜನ ಬಯಸ್ತಾರೆ. ಪಟಂ ಚಿಂದ್ಯಾತ್, ಒಂದು ಯಾರೋ ನೇಕಾರರು ಅವರು ಬಟ್ಟೆ ನೇಯ್ದ್ರು, ಅಂಗಡಿಯಲ್ಲಿ ಸಿಕ್ತು, ಅದನ್ನ ಹೋಗಿ ದರ್ಜಿಗಳ ಹತ್ರ ಹೊಲಿಸ್ಕೊಂಡು ಬಂದೆವು, ಚೆನ್ನಾಗಿದ್ರೆ ನೋಡ್ತಾರೆ. ಅದೇ ಆ ಬಟ್ಟೆ ಹಾಕೊಂಡು ಬಂದು ಒಂದು ಸರ್ಕಲ್ಗೆ ನಿಂತು ಇದ್ದು ಬಟ್ಟೆಗಳ ಹರಿದು ಬಿಸಾಕಿದ್ರೆ ಏನೋ ನಡೆದಿದೆ ಅಂತ 4 ಜನ ಕೇಳ್ತಾರೆ. ಪಟಂ ಛಿಂದ್ಯಾತ್, ಬಟ್ಟೆನ ಹರಿದು ಹಾಕ್ರಿ. ಏನೂ ಇಲ್ಲಿ ಅದು ಕುರಿಯಾದ ವಟ ಚತುಷ್ಟಯಂ, ವಟ ವಟ ಅಂತ 4 ಮಾತಾಡ್ರಿ, ಕೆಲಸಕ್ಕೆ ಬಾರ್ದು ಮಾತಾಡಿದ್ರು ಆಡ್ರಿ. ಏನಕ್ಕೇನ ಪ್ರಕಾರೇಣ ಏನಾದ್ರೂ ಮಾಡಿ ಪ್ರಸಿದ್ಧ ಪುರುಷರಾಗ್ರಿ ಅಂತ ಒಂದು ಹಾಸ್ಯ ಅದ. ಅದೇನು ಪ್ರಶಂಸನೀಯವಾದ ಪರಿಸ್ಥಿತಿ ಅಲ್ಲ. ಅದರಿಂದಾಗಿ ಒಳ್ಳೆ ಪ್ರವಚನ ಮಾಡ್ತಾರೆ, ಒಳ್ಳೆ ಮೌಲ್ಯಯುತವಾದ ಮಾತನ್ನು ಹೇಳ್ತಾರೆ ಅಂದ್ರೆ ಅಲ್ಲಿ ಕೇಳೋರು ಕಡಿಮೆ ಇರ್ತಿರ್ತಾರೆ. ವ್ಯರ್ಥವಾದ ಹಾಳು ಹರಟೆಗಳನ್ನು ಹೊಡಿತಿರ್ತಾರೆ, ಬೋಗಸ್ ಭಾಷಣಗಳನ್ನು ಬಿಗಿತಿರ್ತಾರೆ, ಜನರನ್ನು ಮರಳು ಮಾಡ್ತಿರ್ತಾರೆ. ಆ ಜನರಿಗೂ ಅಂಥವೇ ಬೇಕಾಗ್ತಿರ್ತವೆ. ಆ ಥರ ಮನುಷ್ಯ ಪ್ರಸಿದ್ಧ ಪುರುಷನಾಗಿಬಿಡ್ತಾನೆ. ಜನರಿಗೆ ಬೇಕಾಗುವುದು ಅದು. ಮನುಷ್ಯನಿಗೆ ಏನಾಗಿಬಿಡ್ತದೆ ಅಂದರೆ, ಸಾವಿರಾರು ಜನ ನನ್ನನ್ನು ನೋಡ್ತಾ ಇದ್ದಾರೆ, ಸಾವಿರಾರು ಜನ ನನ್ನ ಗಮನಿಸ್ತಾ ಇದ್ದಾರೆ, ಕೀರ್ತಿ, ಅಲ್ಲಿರುವ ಸ್ಥಾನ ಮಾನ ಸವಲತ್ತು, ಸುತ್ತಮುತ್ತ ರಾಜಕಾರಣಿಗಳಿಗೆ ಸುತ್ತಮುತ್ತಿನ ರಕ್ಷಣೆ, ಜನ ಎಲ್ಲಿ ಹೋದ್ರು ಗೌರವಿಸೋದು, ಅದ್ರದ್ದೊಂದು ಭ್ರಮೆ ಹಿಡಿದು ಬಿಟ್ಟಿರ್ತದೆ. ಅದನ್ನ ಕೆಳಗೆ ಬರ್ಲಿಕ್ಕೆ ಆಗೋದಿಲ್ಲ. ಹುಲಿ ಮೇಲಿನ ಸವಾರಿ ಇದ್ದಂಗೆ ಕೆಳಗೆ ಮನಸ್ಸಾಗೋದಿಲ್ಲ. ಇನ್ನು ಕೆಲವರಿಗೆ ಸಾವಿರಾರು ಜನ ಲಕ್ಷಾಂತರ ಜನ ನೋಡದೇ ಇದ್ರು ಆಯ್ತು, ಎಲೆಮರೆಕಾಯಿ ಅಂತ ಇರ್ತಿರ್ತಾರೆ. ಎಲೆಮರೆಕಾಯಿ ಅಂತ ಇದ್ದು ನನ್ನನ್ನೇ ಸಾವಿರಾರು ಜನ ನೋಡ್ಬೇಕಾಗಿಲ್ಲ, ಎಲೆಮರೆಕಾಯಿ ಅಂತ ಇದ್ದೀನಲ್ಲ, ನನ್ನನ್ನು ಎಲೆಮರೆಕಾಯಿ ಅಂತ ಜನ ಗುರುತಿಸಿದ್ರು ಸಾಕು ಅಂತ ಮತ್ತೆ ಗುರುತಿಸ್ಬೇಕು ಅನ್ನೋಲ್ಲಿಗೆ ಹೋಗ್ತದೆ. ನನ್ನನ್ನು ಯಾರು ಗುರುತಿಸ್ಬೇಕಾಗಿಲ್ಲ ಅಂತ ಹೋಗೋದಿಲ್ಲ. ಎಲೆಮರೆಕಾಯಿ ಅಂತ ಇದ್ದೀನಲ್ಲ ಅಂತ ಜನ ಗುರುತಿಸಲಿ, ಅಷ್ಟಾದ್ರೂ ಸಾಕು ಅನ್ನೋ ಆ ಪರಿಸ್ಥಿತಿಗೆ ಬಂದು ನಿಲ್ತಾನೆ. ಅದಕ್ಕಾಗಿ ಏನು ಬೆಳಿಗ್ಗೆ ಸಂಧ್ಯಾ ವಂದನೆ ಸ್ನಾನ ಮಾಡ್ತೀವಿ, ದೇವ್ರ ಪೂಜೆ ಮಾಡ್ತೀವಲ್ಲ, ಹೋಮ ಶಾಂತಿ ಇತ್ಯಾದಿಗಳು ಮಾಡ್ತೀವಲ್ಲ, ಎಲ್ಲ ಕಡೆ ಏನು ಮಾಡ್ಬೇಕು ಅಂದರೆ ಪರಮೇಶ್ವರ ಪ್ರೇರಣೆಯ ಪರಮೇಶ್ವರ ಪ್ರೀತ್ಯರ್ಥಂ ಅಂತ ಕೆಲಸ ಮಾಡಬೇಕು. ಯಾಕೆ ಕೆಲಸ ಮಾಡಬೇಕು ಅಂದರೆ, ಪರಮೇಶ್ವರ ದೇವರು ನಮ್ಮನ್ನು ಪ್ರೇರಿಸಿದ ಈ ಕೆಲಸಕ್ಕೆ ಮಾಡ್ತಿದ್ದೇವೆ. ಯಾತಕ್ಕಾಗಿ ಮಾಡ್ತಿದ್ದೇವೆ ಅಂದರೆ, ಹೆಂಡತಿ ಗಂಡ ಮನೆ ಮಠ ಯಾರ್ದು ಪ್ರೀತ್ಯರ್ಥವಾಗಿ ಮಾಡ್ತಿಲ್ಲ, ಇದನ್ನ ಅವನಿಗೆ ಪ್ರೀತಿ ಆಗಲಿ ಅಂತ ಮಾಡ್ತಿದ್ದೇವೆ. ನೋಡಿದ್ರೆ ಒಳಗಿನ ಲಿಂಗ ಮೆಚ್ಚಿ ಹೌದು ಅನ್ಬೇಕು. ಇದು ಹೊರಗಿನ ಜನ ಎಲ್ಲ ಒಂದು ಕಾಲಕ್ಕೆ ಹಾಳಾಗಿ ಹೋಗೋರು, ಒಳಗಿನ ಲಿಂಗ ಏನಿದೆ ಅದು ಶಾಶ್ವತವಾದದ್ದು, ಅದು ಮೆಚ್ಚುವಂತ ಮಾತಾಡಬೇಕು ಅಂತ ಜ್ಞಾನಿಗಳು ಹೇಳಿದ. ಅದೇ ಕಾರಣಕ್ಕಾಗಿ ಮನುಷ್ಯನ ಸ್ಥಿತಿ ಹೀಗಿರ್ತದೆ. ಯಾರ್ಯಾರ್ದೋ ಪ್ರೀತಿಗಾಗಿ, ಯಾರ್ಯಾರ್ದೋ ಅವ್ರು ನಮ್ಮನ್ನು ರಿಕಗ್ನೈಸ್ ಮಾಡಬೇಕು ಅಂತೆಲ್ಲ ಹಂಬಲಿಸಿ ಹಾಳಾಗಿ ಹೋಗ್ತಿರ್ತಾನೆ. ಆದ್ರಿಂದ ಕೆಲಸದ ಕ್ವಾಲಿಟಿ ಕಡಿಮೆ ಆಗ್ತದೆ. ಅವ್ರು ನೋಡ್ಬೇಕು ಅಂತ ಅಪೇಕ್ಷೆ ಪಡ್ತಾನೆ ಹೊರತು ಇಲ್ಲಿ ಕೆಲಸದ ಬಗ್ಗೆ ಗಮನ ಹರಿಸೋದಿಲ್ಲ. ಭಗವಂತಂದು ಹಾಗಲ್ಲ. ಯಾಕೆ ಭಗವಂತನ ಬಗ್ಗೆ ಇದೆಲ್ಲ ನಾವು ಆಲೋಚನೆ ಮಾಡ್ಬೇಕಂದ್ರೆ, ಭಗವಂತ ಯಾವತ್ತೂ ಕೂಡ ಇನ್ನೊಬ್ಬರು ಪ್ರೀತಿಗಾಗಿ, ಇನ್ನೊಬ್ಬರ ಹಂಬಲಕ್ಕಾಗಿ ಹಂಬಲಿಸಲಿಲ್ಲ. ತನ್ನ ಸಂತೋಷಕ್ಕೆ ತಾನು ಆನಂದ ಸ್ವರೂಪ, ಆನಂದದ ಅಭಿವ್ಯಕ್ತಿ ಅಷ್ಟೇ ಇದು ಮಾಡಿದ ಅಷ್ಟೇ. ಆ ಥರ ಮಾಡಿ ಅವನೇ ಆ ಥರ ಮಾಡ್ತಾನೆ ಅಂದರೆ, ಮತ್ತು ಅವನು ಬಿಂಬರಾಗಿ ನಾವು ಕೂಡ, ಅವನು ಪ್ರತಿಬಿಂಬರಾಗಿ ನಾವು ಹಾಗೆ ಮಾಡ್ಬೇಕಲ್ಲ. ನಾವ್ಯಾಕೆ ಯಾರ್ಯಾರ್ದೋ ಪ್ರೀತಿಗಾಗಿ, ಯಾರ್ಯಾರ್ದೋ ಗಮನಕ್ಕಾಗಿ ಅವ್ರು ನಮ್ಮನ್ನು ನೋಡ್ಬೇಕು ಅಂತ ನಾವ್ಯಾಕೆ ಹಂಬಲಿಸ್ತೀವಿ? ಇದು ಕ್ಷುಲ್ಲಕತನ ಅಲ್ಲೇನು ಅಂತ ಕೇಳ್ತದೆ ಶಾಸ್ತ್ರ. ಆದ್ರಿಂದ ಅವನಿಗೆ ಅದರಿಂದ ಏನೂ ಆಗ್ಬೇಕಾದ್ದಿಲ್ಲ. ಈ ಜಾದೂಗಾರರನ್ನ ನಾವು ಉದಾಹರಣೆ ನೋಡಿದ್ವಲ್ಲ, ಜಾದೂಗಾರ ಯಾಕೆ ಮಾಡ್ತಾರೆ ಅದನ್ನ? 4 ಜನ ನಮ್ಮನ್ನು ಮೆಚ್ಚಲಿ, ಪ್ರಶಸ್ತಿ ಇದೆ, ಎಲ್ಲರದು ಇದೆ. ಮತ್ತು ಮುಖ್ಯವಾಗಿ ಬರೇ ಪ್ರಶಸ್ತಿ ಅಲ್ಲ, ದುಡ್ಡು, ಅದಂತೂ ಎಲ್ಲರಿಗೂ ಬೇಕೇ ಬೇಕು.
ಈಗ ಒಂದಿಷ್ಟು ದುಡ್ಡು ಬೇಕು, ಬರೇ ದುಡ್ಡು ಸಿಕ್ಕರೂ ಸಾಕಾಗೋದಿಲ್ಲ. ದುಡ್ಡು ಬೇಕಾದಷ್ಟು ಬಂತು, ಜನ ಗಮನಿಸದೆ ಹೋದ್ರೆ ಅದು ಒಂದಾಗಬೇಕು. ಜನನೂ ಗಮನಿಸ್ಬೇಕು, ದುಡ್ಡು ಬರಬೇಕು. ಅವರಿಗೆ ಒಂದು ವೇಳೆ ಬೇರೆ ಉದ್ಯೋಗ ಇದ್ದಿದ್ರೆ, ಜಾದೂಗಾರರಿಗೆ ಬೇರೆ ಒಳ್ಳೆ ಜಾದೂ ಮಾಡುವುದಕ್ಕಿಂತಲೂ ಹೆಚ್ಚಿನ ಆದಾಯ ತರುವಂಥ ಉದ್ಯೋಗ ವ್ಯಾಪಾರ ಏನಾದ್ರು ಇದ್ದಿದ್ರೆ ಅವ್ರು ಅದನ್ನೇ ಮಾಡ್ತಿದ್ರು. ಮನುಷ್ಯನು ಬೇಕಾಗೋದು ದುಡ್ಡಲ್ಲ. ಆದರೆ ಇದನ್ನ ಮಾಡೋದ್ರಲ್ಲಿ ದುಡ್ಡು ಜಾಸ್ತಿ ಇದೆ ಅಂತ ಕಂಡಿತ್ತು ಅವರಿಗೆ, ಅಥವಾ ತಲೆಂತರಾಂತರದಿಂದ ಜಾದೂನೇ ಮಾಡ್ತಾ ಇದ್ರು, ಅದನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ವೇದಿಕೆ ಮೇಲೆ ನಿಂತು ನೋಟು ಸೃಷ್ಟಿ ಮಾಡ್ತಾರೆ, ಒಂದು ದೊಡ್ಡ ತಟ್ಟೆಯಲ್ಲಿ ಆಹಾರ ಪದಾರ್ಥಗಳನ್ನು ಸೃಷ್ಟಿ ಮಾಡ್ತಾರೆ. ಸರಿ, ಅದೆಲ್ಲ ಸತ್ಯ ಆಗಿದ್ರೆ ಮನೆಯಲ್ಲೇ ಅದನ್ನೇ ಮಾಡ್ಬೋದಿತ್ತಲ್ಲ. ದಿವಸ ಬೆಳಿಗ್ಗೆ ಎದ್ದು ಹೆಂಡತಿಗೆ ಅಡುಗೆ ಮಾಡಿ ಹಾಕು ಅಂತ ಹೇಳೋ ಅಗತ್ಯ ಇಲ್ಲ. ಗಂಡ ಜಾದೂ ಮಾಡೋದು, ಹೆಂಡತಿ ಮಕ್ಕಳೆಲ್ಲರೂ ಅದನ್ನೇ ತಿನ್ನೋದು, ಎಲ್ಲೂ ದುಡಿಬೇಕಾಗಿಲ್ಲ. ಮನೆಯಲ್ಲೇ ಕೂತು ದುಡ್ಡು ಸೃಷ್ಟಿ ಮಾಡೋದು, ನೋಟುಗಳನ್ನು ಸೃಷ್ಟಿ ಮಾಡೋದು, ನಾಣ್ಯಗಳನ್ನು ಸೃಷ್ಟಿ ಮಾಡೋದು, ಆರಾಮಾಗಿ ಬದುಕೋದು. ಹೀಗೆ ಮಾಡ್ತಿದ್ರಲ್ಲ, ಅದರಿಂದ ಕೆಲಸ ಆಗೋದಿಲ್ಲ, ಕಾಣಿಸ್ತದಷ್ಟೇ. ಅದು ದುಡ್ಡು ಅಲ್ಲಿ ಹುಟ್ಟಿರೋ ಪದಾರ್ಥ ಇದೆಲ್ಲ ಕಾಣಿಸ್ತದಷ್ಟೇ. ಅದರಿಂದ ಹೊಟ್ಟೆನೂ ತುಂಬೋದಿಲ್ಲ, ಶ್ರೀಮಂತಿಕೆನೂ ಬರೋದಿಲ್ಲ. ಅದನ್ನ ಉಪಯೋಗ ಮಾಡಿ ಇನ್ನೊಬ್ಬರಿಗೆ ಅವನು ತೋರಿಸಿ ಅವರಿಂದ ಮೆಚ್ಚುಗೆ ಗಳಿಸ್ತಾನೆ. ಆದರೆ ಭಗವಂತನಿಗೆ ಹೀಗೆ ಮಾಡಬೇಕಾದ ಅಗತ್ಯ ಇದೆಯೇನು? ಭಗವಂತ ಜಾದೂಗಾರನಂತೆ ಅಲ್ಲ, ಅವನಿಗೆ ಇದನ್ನು ಮಾಡಬೇಕಾದ ಅಗತ್ಯ ಇಲ್ಲ. ಯಾಕೆಂದ್ರೆ ಅವನೇನಾದ್ರು ದುಡ್ಡು ಗಳಿಸಿ ಶ್ರೀಮಂತ ಆಗಬೇಕಾದ ಅಗತ್ಯ ಇದೆಯಾ? ಇಡೀ ಜಗತ್ತೆಲ್ಲ ಅವಂದೇ ಆಗಿದೆ, ಎಲ್ಲರ ಸಂಪತ್ತು ಅವಂದೇ. ಮತ್ತು ಅವನಿಗೇನಾದ್ರು ಹೊಟ್ಟೆ ತುಂಬಬೇಕಾಗಿದೆಯಾ? ಹಸಿವೆ ಆಗಿದೆಯಾ ಅವನಿಗೆ? ಯಾವುದೂ ಇಲ್ಲ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಒಂದು ಗೇಣು ಬಟ್ಟೆ ಅವನಿಗೇನಾದ್ರು ಸಿಗಬೇಕಾಗಿದೆಯಾ? ಮತ್ತೇನೂ ಇಲ್ಲ. ಎಲ್ಲರಿಗೂ ಹೊಟ್ಟೆಗೂ ಹಿಟ್ಟು ಕೊಟ್ಟವನು ಅವನೇ, ಉಟ್ಕೊಳ್ಳಿಕ್ಕೆ ಬಟ್ಟೆ ಕೊಟ್ಟವನು ಅವನೇ, ಸಂಪತ್ತು ಕೊಟ್ಟವನು ಅವನೇ, ಅಧಿಕಾರ ಕೊಟ್ಟವನು ಅವನೇ. ಮತ್ತು ಅವನಿಗೆ ಇದೊಂದು ಏನಾಗಬೇಕಾಗಿದೆ? ಆದ್ರಿಂದ ಅವನು ಮಾಡುವ ಸೃಷ್ಟಿ ಜಾದೂಗಾರರ ಸೃಷ್ಟಿ ಅಂತೆ, ಯಾರೋ ಕಪಟ ಮಾಡುವಂತೆ ಅಂತ ತಿಳ್ಕೊಬೇಡ್ರಿ. ಅದಲ್ಲ, ಅದು ವಾಸ್ತವಿಕವಾದ ಸೃಷ್ಟಿನೇ ಅದು. ಅದನ್ನೇ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ. ಧಾಮ ಅಂದ್ರೆ ಮಹಿಮ. ಮಹಿಮೆ ಯಾರಿಗಿಲ್ಲ, ಅಗಣಿತ ಮಹಾಮಹಿಮ, ಅಷ್ಟು ದೊಡ್ಡ ಹೆಚ್ಚುಗಾರಿಕೆ ಯಾರಿಗಿಲ್ಲ, ಅವ್ರು ಜಾದೂ ಮಾಡ್ತಿರ್ತಾರೆ. ಮಹಾಮಹಿಮೆ ಯಾರಿಗಿದೆ, ಅವನು ಜಾದೂ ಮಾಡೋ ಅಗತ್ಯ ಏನಿದೆ? ವಾಸ್ತವಿಕ ಸೃಷ್ಟಿ ಮಾಡ್ಲಿಕ್ಕೆ ಬರ್ತದಲ್ಲ ಅವನಿಗೆ. ಇದೊಂದು ಹೇಳ್ತಾರೆ, ನಿಜವಾದ ಸೃಷ್ಟಿ ಮಾಡ್ಲಿಕ್ಕೆ ಯಾರಿಗೆ ಬರೋದಿಲ್ಲ, ಅವರು ಮಾಯಾಮಯವಾದ ಸೃಷ್ಟಿ ಮಾಡ್ತಿರ್ತಾರಂತ. ಯಾರು ನಿಜವಾಗಿ ಒಳ್ಳೆಯವರು ಆಗಿರೋದಿಲ್ಲ, ಅವರು ಒಳ್ಳೆತನದ ನಾಟಕ ಮಾಡ್ತಿರ್ತಾರೆ. ಯಾರು ಒಳ್ಳೆಯವರೇ ಆಗಿರ್ತಾರೆ, ಮತ್ತು ಅವ್ರು ಒಳ್ಳೆತನದ ನಾಟಕ ಮಾಡೋ ಅಗತ್ಯ ಏನಿದೆ? ಜಗತ್ತಿನ ರೀತಿಗಳು ಇವೆಲ್ಲ. ಅವನು ಜಗತ್ತಿನ ಸೃಷ್ಟಿ ಮಾಡ್ಲಿಕ್ಕೆ ಬರ್ತದೆ, ಅನಾಯಾಸವಾಗಿ ಮಾಡ್ತಾನೆ, ಅನಾಯಾಸವಾಗಿ ಮಾಡ್ತಾನೆ. ಅದನ್ನ ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ. ನಾವು ಮಾಡಬೇಕು, ಏನಾದ್ರು ಕೆಲಸ ಮಾಡಬೇಕು ಅಂದ್ರೆ, ಒಂದು ಶಿಲೆಯಲ್ಲಿ ವಿಗ್ರಹ ಕೆತ್ತಬೇಕು ಅಂದ್ರೆ ಅದನ್ನ ಕೆಲವು ವರ್ಷ ಕಲಿಬೇಕು. ಅದಾದ್ಮೇಲೆ ಕಲಿತು ರೆಡಿಯಾಗಿ ಎಲ್ಲೋ ಹೋಗಿ ಒಂದು ದೊಡ್ಡ ಶಿಲೆ ತೊಗೊಂಡ್ಬರ್ಬೇಕು. ಅದನ್ನ ಕೆತ್ತಿ ಎಷ್ಟೋ ವರ್ಷಗಳ ಕಾಲ, ತಿಂಗಳ ಕಾಲ ಇಟ್ಟು ಶಿಲೆ ಮಾಡಬೇಕು. ಇದು ಶಿಲೆ ಆಗಲಿ, ಇದೊಂದು ವಿಗ್ರಹ ಆಗಲಿ ಅಂತ ನಾವು ಇಚ್ಛೆ ಪಟ್ಟು ಮಾತ್ರಕ್ಕೆ ಏನು ಕೆಲಸ ಆಗೋದಿಲ್ಲ. ಮಕ್ಕಳು ಆಗೋದಿಲ್ಲ, ಮದುವೆನೂ ಆಗೋಲ್ಲ. ಎಲ್ಲ ಪ್ರಯತ್ನ ಪಟ್ಟು ಮಾಡಿದಾಗಲೇ ನಮ್ಮದು. ಆದ್ರೆ ಭಗವಂತಂದು ಆಗಲ್ಲ. ಅವ್ನು ಅವ್ನು ಇಚ್ಛೆ ಮಾಡಿಬಿಟ್ರೆ, ಇದಾಗಲಿ ಅಂತ ಇಚ್ಛೆ ಮಾಡಿಬಿಟ್ರೆ ಆಗಿಬಿಡ್ತದೆ, ಅನಾಯಾಸವಾಗಿ ಆಗ್ತದೆ. ಅದ್ಯಾವುದನ್ನು ಅವನು ತಟ್ಟಿ ಕುಟ್ಟಿ ಬಡಿದು ಮಾಡಿದ್ದಲ್ಲ, ಇದು ಕೆತ್ತಿ ಮಾಡಿದ್ದಲ್ಲ. ಯಾವ ದೋಷವೂ ಅವನಲ್ಲಿಲ್ಲ. ಅನನ್ಯಾಧಿಪತಿಶ್ಚಾಸೌ ಗರೀಯಾನ್ ಬ್ರಹ್ಮಣೋಯತಃ. ಇವನು ಅನನ್ಯಾಧಿಪತಿ, ಎಲ್ಲರನ್ನೂ ಮೀರಿಸಿದವನು. ಬ್ರಹ್ಮನನ್ನು, ಚತುರ್ಮುಖ ಬ್ರಹ್ಮನನ್ನು ತಾನೇ ತನ್ನ ಹೊಟ್ಟೆಯಲ್ಲಿ ಹೆತ್ತವನು, ಅವನಿಗೆ ಜ್ಞಾನೋಪದೇಶ ಮಾಡಿದವನು. ಇಂದ್ರಜಾಲ ವಿಧಾಂ ಸೃಷ್ಟಿಂ ಮನ್ಯಂತೆ ಜ್ಞಾನ ದುರ್ಬಲಾಹ. ಭಗವಂತ ಮಾಡಿದ ಸೃಷ್ಟಿ ಈ ಇಂದ್ರಜಾಲದಂತೆ ಅಂತ ಯಾರು ತಿಳ್ಕೊಂಡ್ಬಿಟ್ರೆ ಅವರು ಜ್ಞಾನ ದುರ್ಬಲರು, ಅವರು ಅಜ್ಞಾನಿಗಳವರು. ನಿತ್ಯಂ ನಿರಸ್ತೇಂದ್ರ ಜಾಲೆ, ಅವನಲ್ಲಿ ಇಂಥ ಯಾವುದೇ ಕುಹಕ ಇಲ್ಲ, ಮಾಯಾ ಅಂತ ಅನ್ನೋದೇ ಇಲ್ಲ. ಆದ್ರಿಂದ ಅವನು ಇದನ್ನು ಯಾಕೆ ಮಾಡಬೇಕಾಗಿದೆ? ನಿರ್ದೋಷ ಗುಣಪೂರ್ಣತ್ವಾತ್ ಪರಂ ಚಾಹು ಜನಾರ್ದನಂ. ಅವನು ಜನಾರ್ದನ ಅಂತಂತಾರೆ. ಯಾಕೆ ಜನಾರ್ದನ ಅಂತಾರಂದ್ರೆ, ಜನ ಅಂದ್ರೆ ನಮಗೆ ಗೊತ್ತಿರುವಂತೆ ಜನ ಅಂದ್ರೆ ಮಂದಿ, ಜನರು. ಅಲ್ಲಿ ನಜ ಅದು, ನಜ ಇದ್ದಿದ್ದೇ ಜನ ಆಗಿದೆ. ಜ ಅಂದ್ರೆ ಹುಟ್ಟೋದು, ಜನನ. ನಜ ಅಂದ್ರೆ ಹುಟ್ಟದೇ ಇರೋದು. ಭಗವಂತ ಹುಟ್ಟಿಲ್ಲ. ಮತ್ತು ಅರ್ಧನ. ಏನು ಅರ್ಧನ ಅಂದ್ರೆ, ಭಗವಂತ ನೀನು ಹುಟ್ಟಿದವನಲ್ಲ, ಸಂಸಾರಕ್ಕೆ ಎಂದೂ ಬಂದವನಲ್ಲ, ನಿತ್ಯ ಸಂಸಾರವನ್ನೇ ದಾಟಿದ್ದವನು ಅಂತ ನಾವು ನಿತ್ಯ ಉಪಾಸನೆ ಮಾಡ್ತಾ ಹೋದ್ರೆ, ಆ ಥರ ಉಪಾಸನೆ ಮಾಡಿದ್ರ ಫಲವಾಗಿ ನಮ್ಮ ಸಂಸಾರವನ್ನು ನೀಗುತ್ತಾನೆ.
ಅರ್ಧನ ಮಾಡ್ತಾನೆ. ಅರ್ಧನ ಮಾಡುವುದು ಮರ್ದನ ಮಾಡುವುದು ಎಲ್ಲ ಒಂದೇ. ಚೆನ್ನಾಗಿ ನಮ್ಮ ಸಂಸಾರವನ್ನು ಜಜ್ಜಿ, ಸಂಸಾರವನ್ನು ಬೀಜವನ್ನು ಜಜ್ಜಿ ಇದನ್ನ ಮತ್ತೆ ಮೊಳಕೆ ಬರದಂತೆ ಮಾಡ್ತಾನೆ. ಅದಕ್ಕೆ ಅವನು ಜನಾರ್ದನ. ಏವಂ ವಿಧಾನುಭಾವೋ ಯಹ ಸಕಥಂ ನಿಂದಿತಂ ಸೃಜೇತ್. ಇಷ್ಟು ಮಹಾ ಮಹಿಮಾ ಇದ್ದವನು ಅವನ್ಯಾಕೆ ಕ್ಷುದ್ರವಾದ ಸುಳ್ಳಾದ ಜಗತ್ತನ್ನು ಸೃಷ್ಟಿ ಮಾಡ್ಯಾನು? ಭಗವಂತ ಸೃಷ್ಟಿ ಯಾವತ್ತು ಸುಳ್ಳು ಮಾಡೋದಿಲ್ಲ ಅಂತಂತೀರಿ. ಕನಸನ್ನು ಸೃಷ್ಟಿ ಮಾಡಿದಾನಲ್ಲ, ಕನಸು ಸುಳ್ಳಲ್ವ? ನಮಗಿರೋದು ಮೂರೇ ಸ್ಥಿತಿ: ಎಚ್ಚರ, ಈಗ ಹಾಸಿಗೆಗೆ ಹೋಗಿ ಮಲ್ಕೊಂಡ್ಮೇಲೆ ಸ್ವಲ್ಪ ಕನಸು, ಆಮೇಲೆ ನಿದ್ರೆ, ಅಥವಾ ಮೊದಲು ನಿದ್ರೆ ಆಮೇಲೆ ಕನಸು. ಅಂದರೆ ರಾತ್ರಿ ಒಂದು 5-6 ತಾಸು ನಾವು ಮಲಗಿದಾಗ ಒಂದಿಷ್ಟು ಕನಸು, ಒಂದಿಷ್ಟು ನಿದ್ರೆ, ಇಷ್ಟೇ ಇರೋದಲ್ಲಿ. ಆಮೇಲೆ ಎದ್ದ ಮೇಲೆ ಎಚ್ಚರ. ಈ ಎಚ್ಚರ ಇದೆಯಲ್ಲ, ಇದು ಸತ್ಯ, ಒಪ್ಪೋಣ. ನಿದ್ರೆ ಅದು ಸತ್ಯ. ಈ ಕನಸು ಇದೆಯಲ್ಲ, ಸುಳ್ಳಾಗಿದೆಯಲ್ಲ, ಇದು ಕನಸು ಮಾಡಿದವನು ಯಾರು? ಪರಮಾತ್ಮನೇ ಮಾಡಿದವನು. ಇದು ನಮಗೆ ಬೇಕಾದಂತೆ ಕನಸು ಬೀಳ್ತದನು. ನಾನು ನಿಮ್ಮ ಮನೆಗೆ ಬಂದು ರಾತ್ರಿ ಹೊತ್ತು ನಿಮ್ಮ ಮೆದುಳು ಮನಸ್ಸಿನೊಳಗೆ ಪ್ರವೇಶ ಮಾಡಿ ನಿಮಗೆ ಏನಾದ್ರು ಕನಸು ಬೀಳಿಸ್ಲಿಕ್ಕೆ ನಂಗೆ ಸಾಧ್ಯ ಇದೆಯೇನು? ಅಥವಾ ನೀವೇ ಒಳ್ಳೆ ಕನಸು ನನಗೆ ಇವತ್ತು ಬೀಳಲಿ ಅಂತ ಆಲೋಚನೆ ಮಾಡ್ಕೊಂಡು ಕೂತ್ರೆ ಅದಾಗ್ತದನ? ಕೆಟ್ಟ ಕನಸು ಬಿದ್ದು ಹೆದರಿ ಹೇಳುತ್ತೇವೆ. ಅಂತೂ ಕೆಟ್ಟ ಕನಸು ಬೀಳೋದು ನಮ್ಮ ಕೈಯಲ್ಲಿಲ್ಲ, ಒಳ್ಳೆ ಕನಸು ಬೀಳೋದು ನಮ್ಮ ಕೈಯಲ್ಲಿಲ್ಲ. ಹಾಗೆ ನೋಡಿದರೆ ಎಚ್ಚರ ಆಗೋದು ನಮ್ಮ ಕೈಯಲ್ಲಿಲ್ಲ. ಅಲಾರಾಮ್ ಇಟ್ಕೊಂಡ್ರೆ ಒಂದು ನಿರ್ದಿಷ್ಟ ಸಮಯ ಕೇಳಬಲ್ಲೆವು. ಅದಿಲ್ಲದೆ ಹೋದ್ರೆ ದಿನನಿತ್ಯದ ಅಭ್ಯಾಸ ಇದ್ದಂತೆ ಒಂದು 5-10 ನಿಮಿಷ ಹೆಚ್ಚು ಕಡಿಮೆ ಹಾಗೆ ಆಗ್ತದೆ. ಸರಿಯಾಗಿ ಮನುಷ್ಯನಿಗೆ ಎಚ್ಚರವೂ ಅವನ ಕೈಯಲ್ಲಿಲ್ಲ, ನಿದ್ರೂ ಅವನ ಕೈಯಲ್ಲಿಲ್ಲ. ನಮಗೆಲ್ಲ ಇವತ್ತು ಬಹುತೇಕರಿಗೆ ದಣದಿರ್ತೀವಿ, ನಿದ್ರೆ ಬರ್ತದೆ. ನಿದ್ರೆ ಬರದೇ ಇದ್ದವರು ಅನೇಕ ಜನ ಇದ್ದಾರೆ ಈ ಜಗತ್ತಿನಲ್ಲಿ. ದುಡ್ಡು ಕೊಟ್ಟು ಹಾಸಿಗೆ ತಗೊಳ್ಳಿಕ್ಕೆ ಬರ್ತದೆ, ದುಡ್ಡು ಕೊಟ್ಟು ನಿದ್ರೆ ಕೊಂಡ್ಕೊಳ್ಳಿಕ್ಕೆ ಬರೋದಿಲ್ಲ ಅಂತ ಒಂದು ಆರೋಗ್ಯ ಶಾಸ್ತ್ರದ ನಿಯಮ ಇದೆ. ನಿದ್ರೆನೂ ಅವನೇ ಕೊಡ್ಬೇಕಲ್ಲ, ಬಹಳ ಬೆಲೆ ಇದೆ ನಿದ್ರೆಗೆ. ಇಲ್ಲದೆ ಇದ್ರೆ ತಿಳಿತಿತ್ತು, ಹುಚ್ಚು ಹಿಡಿತಿತ್ತು. ನಿದ್ರೆ, ಕನಸು, ಎಚ್ಚರ ಎಲ್ಲ ಅವನೇ ಅವಸ್ಥೆನೆ. ನಿದ್ರೆ ಮತ್ತು ಎಚ್ಚರ ಎರಡೂ ಸತ್ಯ, ಒಪ್ಪೋಣ. ಭಗವಂತ ಮಾಡಿದ್ದು. ಕನಸು ಅವನೇ ಮಾಡಿದ್ದು. ಆ ಕನಸು ಸುಳ್ಳಲ್ವಾ ಅಂತೊಂದು ಪ್ರಶ್ನೆ ನಾವು ಬರಬಹುದು. ಕನಸು ಸುಳ್ಳಲ್ಲ. ಯಾಕೆಂದ್ರೆ ಕನಸು ಒಂದು ಏನಂತ ತಿಳಿದಿದ್ದೀರಿ? ಕನಸು ಅಂದ್ರೆ ಅದೊಂದು ಪೇಂಟಿಂಗ್ ಇದ್ದ ಹಾಗೆ, ಸುಳ್ಳಲ್ಲ ಅದು. ಮನೆಗಳಲ್ಲಿ ನಮ್ಮನ್ನೆಲ್ಲರೂ, ನಮ್ಮ ತಂದೆಯವ್ರದ್ದು, ನಮ್ಮ ಅಜ್ಜಂದು ಎಲ್ಲಾದ್ರೂ ಚಿತ್ರಗಳನ್ನ ಹಾಕೊಂಡಿರ್ತೇವೆ. ಆ ಚಿತ್ರ ಸುಳ್ಳಲ್ಲ. ನಮ್ಮ ತಂದೆಯವರು ಮತ್ತು ಆ ಚಿತ್ರ ಎರಡು ಒಂದೇ ಅಂತ ತಿಳ್ಕೊಂಡ್ರೆ ಸುಳ್ಳು ಅಷ್ಟೇ. ನಮ್ಮ ತಂದೆಯವರು ಹೋದ್ರಿ, ಮಣ್ಣಲ್ಲಿ ಮಣ್ಣಾಗಿ ಹೋದ್ರು ಅವರು. ಅಜ್ಜ ಮುತ್ತಜ್ಜ ಎಲ್ಲರೂ ಹೋಗಿ ಆಯ್ತು. ಆ ಫೋಟೋದಲ್ಲಿರುವವರು ಇವರು ಒಬ್ಬರೇ ಅಂತ ನಾವು ಅಂತೀವಿ. ಅದ್ರ ಅರ್ಥ ಏನು? ಅವ್ರು ಬದುಕಿದ್ದಾಗ ಅವ್ರು ಫೋಟೋ ತೆಗೆದಲ್ಲಿ ಇಟ್ಟಿದ್ದೇವೆ ಅಂತ. ವಾಸ್ತವಿಕವಾಗಿ ಅವರು ಇವರು ಫೋಟೋದಲ್ಲಿರುವವರು ಈಗ ಬದುಕಿರುವವರು ಒಬ್ಬರೇ ಅಂತ ಹೇಳಿದ್ರೆ ಆ ಫೋಟೋ ಉಸಿರಾಡೋದಿಲ್ಲ, ಇವನು ಉಸಿರಾಡ್ತಾನೆ. ನಮ್ಮದೊಂದು ಫೋಟೋ ತೆಗೆದು ಗೋಡೆ ಮೇಲೆ ಹಾಕಿದ್ರೆ ಆ ಫೋಟೋ ಏನು ಉಸಿರಾಡೋದಿಲ್ಲಲ್ಲ, ಆ ಊಟನೂ ಮಾಡೋದಿಲ್ಲ, 4 ಬಡಿದ್ರೆ ಅದಕ್ಕೆ ನೋವು ಆಗೋದಿಲ್ಲ. ಮತ್ತು ಅವ್ರ ಫೋಟೋ ನಾವು ಒಂದಂದ್ರೆ ಏನರ್ಥ? ಒಂದಲ್ಲ ಅದು. ಆ ಫೋಟೋನೇ ಬೇರೆ, ನಾವು ಬೇರೆ. ಫೋಟೋ ಕಾಗದದಿಂದ ತಯಾರಾಗಿದ್ದು, ನಮ್ಮದು ರಕ್ತ ಮಾಂಸದಿಂದ ತಯಾರಾಗಿದ್ದು. ಆದ್ರಿಂದ ಫೋಟೋ ಬೇರೆ, ನಿಜ ಜೀವನ ವ್ಯಕ್ತಿ ಬೇರೆ. ಹಾಗೆ ಕನಸು ಕೂಡ. ಚಿತ್ರ ಬರೆಯೋರು ದೊಡ್ಡದೊಂದು ಕ್ಯಾನ್ವಾಸ್ ತಗೊಂಡು ಅದ್ರ ಮೇಲೆ ಕುಂಚಗಳಿಂದ ಬಣ್ಣ ತಗೊಂಡು ಚಿತ್ರ ಮೂಡಿಸ್ತಿರ್ತಾರೆ. ಹಾಗೆ ಭಗವಂತ ಒಬ್ಬ ದೊಡ್ಡ ಕಲಾವಿದ ನಮ್ಮ ಮನಸ್ಸಿನೊಳಗೆ ಕೂತು ಮನಸ್ಸಿನ ಪರದೆ ಮೇಲೆ, ಮನಸ್ಸಿನ ಬಹಳ ದೊಡ್ಡ ಪರದೆ ಅದು, ಆ ಪರದೆ ಮೇಲೆ ನಾನು ಯಾವುದೋ ಊರಿಗೆ ಹೋದಂತೆ, ನಾನು ಯಾವುದೋ ದೊಡ್ಡ ಅಧಿಕಾರಕ್ಕೆ ಏರಿದಂತೆ, ಒಂದೊಂದ್ಸರಿ ಯಾರೋ ನನ್ನನ್ನೇ ಕಳ್ಳರು ಕೊಲೆಗಡಕರು ಅಟ್ಟಿಸ್ಕೊಂಡು ಬಂದಂತೆ, ಕೋಟಿಪತಿ ಆದಂತೆ, ಇವೆಲ್ಲ ಚಿತ್ರಗಳನ್ನ ಅಲ್ಲಿ ಮೂಡಿಸ್ತಾನೆ. ಆವಾಗ ಕನಸು ಬಿದ್ದಾಗ ಏನ್ ಅನಿಸ್ತಿರ್ತದಂದ್ರೆ ಅದನ್ನೇ ನಿಜ ಜೀವನ ಅಂತ ತಿಳ್ಕೊಂಡಿರ್ತೇವೆ. ಅದು ಸಮಸ್ಯೆ. ಹೆದರ್ಕೊಂಡಿರ್ತೇವೆ, ಇವು ಏನ್ ಗತಿ ಹೋಯ್ತಲ್ಲ ಕೋಟಿ ರೂಪಾಯಿ ಅಂತ. ಎದ್ದ ಮೇಲೆ ಸದ್ಯ ಕೋಟಿ ರೂಪಾಯಿ ಹೋಗ್ಲಿಲ್ಲ, ಇದು ಕನಸು ಮಾತ್ರ. ನಿಜ ಜೀವನದಲ್ಲಿ ದುಡ್ಡು ಎಲ್ಲಿದೆ ಅಲ್ಲೇ ಇದೆ. ಕನಸಿನಲ್ಲಿ ಬಿದ್ದೆವು, ಕೈಕಾಲು ಮುರಿದಿತ್ತು, ಹೆದರ್ಕೊಂಡಿದ್ದೆವು. ನಿಜ ಜೀವನದಲ್ಲಿ ನೋಡ್ತೀವಿ, ಕೈಕಾಲು ಎಲ್ಲಿದ್ದಲ್ಲಿ ಅಲ್ಲೇ ಇದೆ. ಹಂಗಾರೆ ಇದು ನಿಜ ಜೀವನ ಅಲ್ಲ, ಕನಸಿನಲ್ಲಿ ಕಂಡವು ಅಷ್ಟೇ ಅಂತ ಆಮೇಲೆ ತಿಳ್ಕೊತೀವಿ. ಆದ್ರೆ ಅಲ್ಲಿದ್ದಾಗ, ಕನಸಿನೊಳಗೆ ಇದ್ದಾಗ, ನಾವು ಕನಸೇ ಕಾಣ್ತಿದ್ದಾಗ ಇದು ನಿಜ ಜೀವನ ಅಂತಲೇ ತಿಳ್ಕೊಂಡ್ಬಿಟ್ಟಿರ್ತೇವೆ. ಅಲ್ಲಿ ಕನಸಿನಲ್ಲಿ ಸುಳ್ಳು ಯಾವುದು ಅಂದ್ರೆ ಆ ಪರದೆ ಮೇಲೆ ಕಾಣಿಸಿದ ಚಿತ್ರ ಸುಳ್ಳಲ್ಲ, ಚಿತ್ರವನ್ನೇ ನಿಜ ಜೀವನ ಅಂತ ತಿಳ್ಕೊಂಡಿದ್ದು ಸುಳ್ಳು ಅಷ್ಟೇ. ಅಷ್ಟೇ ಅಂಶ ಸುಳ್ಳು. ಅಂತೂ ಭಗವಂತ ಕನಸನ್ನು ಸೃಷ್ಟಿ ಮಾಡ್ತಾನಲ್ಲ, ಇಡೀ ಕನಸು ಸುಳ್ಳಲ್ಲದೆ ಹೋದ್ರು ಆ ಒಂದು ಅಂಶ, ಕನಸೇ ನಿಜ ಜೀವನ ಅಂಶ, ಕನಸೇ ನಿಜ ಜೀವನ ಅನ್ನೋ ಅಂಶ ಇದೆಯಲ್ಲ, ಅದು ಸುಳ್ಳಲ್ವ? ಅದನ್ನು ಭಗವಂತನೇ ಮಾಡಿದ್ದಾನಲ್ಲ. ನೀವಂತೀರಿ ಭಗವಂತನೇ
ಭಗವಂತ ಯಾವ ಸುಳ್ಳನ್ನು ಸೃಷ್ಟಿ ಮಾಡೋದಿಲ್ಲ ಅಂತಿರಲ್ಲ. ಅಂದ್ರೆ ಆ ಭಗವಂತ ತಾನೊಬ್ಬನೇ ನಿಂತು ಮಾಡೋ ಸೃಷ್ಟಿ, ತಾನು ಮತ್ತೆ ತನ್ನ ಪ್ರಕೃತಿ. ಭಗವಂತನನ್ನು ಪುರುಷ ಅನ್ನೋಣ. ಭಗವಂತನನ್ನ ಪುರುಷ ಅಂದ್ರೆ ಅವನ ಪತ್ನಿಯನ್ನ ಪ್ರಕೃತಿ ಅಂತ ನೋಣ. ಪ್ರಕೃತಿ ಮತ್ತು ಪುರುಷ ಅನ್ನೋದು ತುಂಬಾ ಸುಂದರವಾದ ಶಬ್ದ ಇದೆ. ಶಾಸ್ತ್ರ ಹೇಳ್ತದೆ, ಬ್ರಹ್ಮವಾಯುಚ ತದ್ಭಾರ್ಯೆ ವೀಂದ್ರಶೇಷೇಷು ತತ್ಸ್ತ್ರಿಯೋ ಶಿವಸ್ತದ್ ನಾರಾಯಣ, ಲಕ್ಷ್ಮಿ, ಬ್ರಹ್ಮ, ಸರಸ್ವತಿ ಮತ್ತೆ ಶಿವ, ಪಾರ್ವತಿ ಇವರೆಲ್ಲರನ್ನು ಕೂಡ ಪ್ರಕೃತಿ ಪುರುಷ. ಪುರುಷ ಅಂದ್ರೆ ಗಂಡು, ಪ್ರಕೃತಿ ಅಂದ್ರೆ ಹೆಂಡತಿ, ಹೀಗಂತಾರ. ಎಲ್ಲರಿಗೂ ಪುರುಷ ಪ್ರಕೃತಿ ಅಂತ ಹೆಸರಿದೆ. ಆ ಭಗವಂತ ಪುರುಷ ಏನಿದ್ದಾನಲ್ಲ, ಅವನು ಪ್ರಕೃತಿಯನ್ನ ಉಪಯೋಗ ಮಾಡಿ ಸೃಷ್ಟಿ ಮಾಡ್ತಾನಲ್ಲ, ಆದ್ರಿಂದ ಈ ಜಗತ್ತೆಲ್ಲ ಹುಟ್ಟಿರೋದು. ಈ ಭೂಮಿ, ನೀರು, ಬೆಂಕಿ, ಗಾಳಿ ಇದೆಲ್ಲ ಹುಟ್ಟಿರೋದು. ಪ್ರಕೃತಿ ಅಂದ್ರೆ ತನ್ನ ಪತ್ನಿ, ಅವಳನ್ನು ಉಪಯೋಗ ಮಾಡಿಕೊಂಡಿರುವ ಸೃಷ್ಟಿ ಏನಿದೆ ಅದು ಯಾವತ್ತೂ ಸುಳ್ಳಾಗೋದಿಲ್ಲ. ಆ ಗಂಡ ಹೆಂಡತಿ ಇಬ್ರು ಮಾಡಿದ ಸೃಷ್ಟಿ ಅದು ಯಾವತ್ತೂ ಸುಳ್ಳಾಗೋದಿಲ್ಲ. ಗಂಡ ಹೆಂಡತಿ ತಂದೆ ತಾಯಿ ಸರಿಯಾಗಿ ಮಾಡಿರ್ತಾರೆ. ಅದರ ನಂತರ ಯಾರು ಕೆಲವು ಮುಂದಿನವ್ರು ಹುಟ್ಟಿರ್ತಾರಲ್ಲ, ಅವ್ರು ಏನೇನೋ ಮಾಡ್ತಾರೆ, ಅಲ್ಲಿ ಕೆಲವು ಈ ಸುಳ್ಳು ಸೊಟ್ಟ ಇಂಥದೆಲ್ಲ ಸೇರ್ಕೊಂಡಿರ್ತದೆ. ಕನಸಿದೆಯಲ್ಲ, ಕನಸು ಭಗವಂತ ತಾನು ಒಬ್ಬನೇ ಮಾಡೋದಲ್ಲ. ಅದು ಸೃಷ್ಟಿ ಅನ್ನೋದು ಕೇವಲ ಸೃಷ್ಟಿ ಮತ್ತು ಅಕೇವಲ ಸೃಷ್ಟಿ ಅಂತ ಎರಡು ಥರ. ಇವೆಲ್ಲ ಪಾರಿಭಾಷಿಕ ಶಬ್ದಗಳು, ಟರ್ಮ್ಸ್ ಅಂತಾರಲ್ಲ ವಿಜ್ಞಾನ ಗಣಿತದಲ್ಲಿ, ಆ ಥರ ಇದೆ. ಭಗವಂತನ ಪತ್ನಿ ಇವರಿಬ್ಬರು ಸೇರಿ ಮಾಡಿದರೆ ಅದು ಕೇವಲ ಸೃಷ್ಟಿ. ಭಗವಂತ ಇನ್ಯಾವನೋ ಒಂದು ದೇವತೆ, ಒಂದು ಶಕ್ತಿ, ಮನಸ್ಸು ಇತ್ಯಾದಿಗಳನ್ನು ಅವಲಂಬಿಸಿ ಮಾಡಿದ್ರೆ, ಅದನ್ನು ಅವಲಂಬಿಸುವುದು ಅಂದ್ರೆ ಅದ್ರ ಮೂಲಕ ಮಾಡಿಸಿದ್ರೆ ಆವಾಗ ಅಲ್ಲಿ ಸುಳ್ಳು ಇಂಥದ್ದು ಸೇರ್ಕೋತದೆ. ಕನಸಿದೆಯಲ್ಲ, ಕನಸು ಬೀಳ್ಲಿಕ್ಕೆ ಮನಸ್ಸು ಬೇಕು. ಮನಸ್ಸಿಲ್ಲದೆ ಹೋದ್ರೆ ಕನಸು ಬೀಳೋದಿಲ್ಲ. ಮನಸ್ಸಿನಲ್ಲೇ ನಮಗೆ ಆ ಸಂಸ್ಕಾರಗಳೆಲ್ಲ ಸಂಗ್ರಹಿತ ಆಗಿರ್ತವೆ. ನಾವು ಯಾವುದೋ ಊರಿಗೆ ಹೋಗಿರ್ತೇವೆ, ಆ ಊರಿನಲ್ಲಿ ಬಹಳ ಒಂದು ವ್ಯಕ್ತಿಯೋ ಒಂದು ವಸ್ತುವೋ ಏನೋ ಹಿಡಿಸಿತ್ತು, ಅದು ಮನಸ್ಸಿನಲ್ಲಿ ಸ್ಟೋರ್ ಆಗಿರ್ತದೆ. ನಮ್ಮ ಬ್ಯಾಗ್ನಲ್ಲಿ ಸ್ಟೋರ್ ಆಗಿರೋದು ಮನಸ್ಸಿನಲ್ಲಿ ಸ್ಟೋರ್ ಆಗಿರ್ತದೆ. ಕಣ್ಣಿನಲ್ಲೂ ಸ್ಟೋರ್ ಆಗಿರೋದಿಲ್ಲ. ಅದು ಕಣ್ಣು ಹೊರಗಿನ ತೋರಿಸ್ತದೆ ಅಷ್ಟೇ. ಮನಸ್ಸು ಒಳಗಿನ ಇಂದ್ರಿಯ, ಅದೆಲ್ಲ ಸಂಸ್ಕಾರಗಳನ್ನು ಹಿಡಿದಿಟ್ಕೊಂಡಿರ್ತದೆ. ಆ ಮನಸ್ಸು ಅಲ್ಲಿರೋ ಮನಸ್ಸಿನೊಳಗೆ ಭಗವಂತ ಬಂದು ಅಲ್ಲಿ ಸಂಸ್ಕಾರಗಳನ್ನ ಮೇಲೆತ್ತಿ ನಮ್ಗೆ ಯಾವುದೋ ಒಂದನ್ನು ತೋರಿಸ್ತಾರೆ. ಆದ್ರಿಂದ ಅಲ್ಲಿ ಭಗವಂತ ಭಗವತಿ ಅವರಿಬ್ಬರೇ ಮಾಡಿದ್ದ ಅಲ್ಲ, ಅದು ಮನಸ್ಸಿನ ಮೂಲಕ ಮಾಡಿದ್ದ. ಆವಾಗ ಈ ಕನಸು ಅದನ್ನೇ ನಿಜ ಜೀವನ ತಿಳ್ಕೊಂಡಿದ್ದು ಈ ಭ್ರಾಂತಿ. ಅವರಿಬ್ಬರೇ ಮಾಡಿದ್ರೆ ಅದೆಂದೂ ಭ್ರಾಂತಿ ಆಗೋದಿಲ್ಲ. ಅವರಿಬ್ಬರೇ ಮಾಡಿದ್ದು ಯಾವುದು ಅಂದ್ರೆ ಅದೇ ಈ ಭೂಮಿ, ನೀರು, ಬೆಂಕಿ, ಗಾಳಿ, ವಾಯು. ಶಾಸ್ತ್ರೀಯ ಪರಿಭಾಷೆಯಲ್ಲಿ ಹೇಳುವುದಾದ್ರೆ ಭಗವಂತ ಭಗವತಿ, ಪುರುಷ ಪ್ರಕೃತಿ ಇಬ್ಬರಿದ್ದಾರೆ. ಮುಂದೆ ಮಹತ್ತತ್ವ, ಅಹಂಕಾರ ತತ್ವ, ಪಂಚತನ್ಮಾತ್ರಗಳು, ಪಂಚಮಹಾಭೂತಗಳು ಅಂತ ಹೀಗೆ ಸೃಷ್ಟಿಯ ಅನೇಕ ಪ್ರಭೇದ 24 ತತ್ವಗಳನ್ನ ವರ್ಣನೆ ಮಾಡ್ತಿರ್ತಾರೆ. ಈ ಎಲ್ಲ ತತ್ವಗಳನ್ನ ಅವರಿಬ್ರು ಗಂಡ ಹೆಂಡತಿನೇ ಮಾಡಿದ್ದ. ಅಲ್ಲಿ ಯಾವುದು ಸುಳ್ಳಿಲ್ಲ. ಕನಸನ್ನು ಮಾಡುವಾಗ ಆ ಮನಸ್ಸಿನ ಸಹಾಯದಿಂದ, ಮನಸ್ಸಿಗೊಬ್ಬ ದೇವತೆ ಇದ್ದಾನೆ, ಅವನ ಸಹಾಯದಿಂದ ಮಾಡಿದರೆ ಆವಾಗ ಇನ್ನೊಬ್ರು ಯಾರಾದ್ರು ಕೈ ಹಾಕಿದ್ರೆ ಅಲ್ಲಿ ಈ ದೋಷ ಇವೆಲ್ಲ ಸುರ್ಕೋತಾವ. ಅವರಿಬ್ಬರಲ್ಲಿ ದೋಷ ಇಲ್ಲ. ಅವರಿಬ್ಬರು ಮಾಡಿದ ಸೃಷ್ಟಿ ಯಾವತ್ತು ಕೇವಲ ಸೃಷ್ಟಿ, ಅದು ಸ್ವಚ್ಛವಾಗಿರ್ತದೆ ಅದು. ಆದರೆ ಅಕೇವಲ ಸೃಷ್ಟಿ ಅವರಿಬ್ರು ಅಲ್ಲದೆ ಇನ್ಯಾರಾದ್ರೂ ಒಬ್ರು ಅದರಲ್ಲಿ ಪಾತ್ರ ತಗೊಂಡಿರ್ತಾರಲ್ಲ, ಹಾಗೆ ತಗೊಂಡದ್ದಾದ್ರೆ ಅವೆಲ್ಲ ಇಂಥ ಸ್ವಲ್ಪ ಸುಳ್ಳು, ಅಪರಿಪೂರ್ಣತೆ, ಮಿಥ್ಯಾ ಅನ್ನೋದೆಲ್ಲ ಅಲ್ಲಿ ಸೇರ್ಕೊಂಡಿರ್ತದೆ. ಕನಸು ಅಂತದೊಂದು ಅಕೇವಲ ಸೃಷ್ಟಿ, ಅದು ಭಗವಂತನೇ ಮಾಡಿಸಿದ್ದು, ಆದರೆ ಮನಸ್ಸಿನ ಸಹಾಯದಿಂದ ಮಾಡಿದ್ದು. ಆದ್ರಿಂದ ಅದು ಅಕೇವಲ ಸೃಷ್ಟಿ. ಆದ್ರಿಂದ ರಾತ್ರಿ ಕನಸು ಬಿತ್ತು, ಬೆಳಗ್ಗೆ ಎದ್ಕೊಳ್ಳೆ ಹೋಯ್ತು, ಅದು ಕನಸು, ಇದು ಎಚ್ಚರ, ಇದು ನಿಜ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಸುಮ್ಮನೆ ಆಗಿಬಿಡ್ತೇವೆ. ಆದರೆ ಈ ಜಗತ್ತಿದೆಯಲ್ಲ, ಈ ಜಗತ್ತು ಈಗ ರಾತ್ರಿ ಮಲ್ಕೊಂಡಿದ್ದಾಗ ನಮ್ಮ ಮನೆ ಇತ್ತು, ಬೆಳಿಗ್ಗೆ ಹೇಳ್ತೀವಿ, ಎದ್ರು ಮತ್ತು ಮನೆ ಇದೆ, ಪಕ್ಕದಲ್ಲಿ ಹೆಂಡತಿ ಗಂಡ ಇದ್ದಾಳೆ, ಯಾರು ಒಬ್ರು ಇದ್ದಾರೆ. ಎದ್ದು ಕೂಡಲೇ ಗಂಡ ಹೆಂಡತಿ ಏನು ಇಲ್ಲದಂತ ಆಗೋದಿಲ್ಲ, ಸತ್ತರೆ ಇಲ್ಲದಂತ ಆಗ್ತದೆ ಅಷ್ಟೇ. ರಾತ್ರಿ ಮಲಗಿದ್ದಲ್ಲೇ ಹಾರ್ಟ್ ಅಟ್ಯಾಕ್ ಆಯಿತು ಹೋದ್ರು ಅಂತ ಆಗ್ತದೆ ಅಷ್ಟೇ ಹೊರತು ಈ ಜಗತ್ತು ನಾವು ನೋಡ್ತಿರುವ ಜಗತ್ತಿಗೆ ಗಂಡ ಹೆಂಡತಿ, ಮನೆ, ಮಠ, ಇವೆಲ್ಲ ವಸ್ತುಗಳು, ಗಾಳಿ, ನೀರು, ಬೆಂಕಿ, ಇವು ಒಂದು ಕಾಲದಲ್ಲಿ ಇಲ್ಲ ಅಂತ ಆಗೋದಿಲ್ಲ, ಪ್ರಳಯ ಬಂದಾಗ ಇಲ್ಲ ಅಂತ ಆಗ್ತವೆ. ಆದರೆ ಈ ಕನಸಿನಂತೆ ಸುಮ್ಮನೆ ಕನಸು ಕಂಡಿದ್ದೆ, ಅದೇನಿಲ್ಲ,
ಹಗ್ಗದಲ್ಲಿ ಒಂದು ಹಾವು ಕಂಡೆವು. ಭಾರಿ ಭಯ ಆಯಿತು, ಮೈ ನಡುಗಿತ್ತು. ಹೆದರಿ ಓಡಿ ಬಂದೆವು ಹೊರಗೆ. ಅದಾದ್ಮೇಲೆ ಯಾರೋ ಒಬ್ರು ಬಂದು ಅಯ್ಯೋ ಅದು ಹಗ್ಗರಿ ಹಾವಲ್ಲ ಅಂತ ತೋರಿಸಿದ್ರು. ಅದಾದ್ಮೇಲೆ ಒಂದು 5 ನಿಮಿಷ ಹಂಗೆ ಮೈ ನಡುಗುತ್ತಿತ್ತು. ಎಲ್ಲ ಆದ್ಮೇಲೆ ಅಂತೂ ಪಾರಾದೆ, ಇದು ಹಾವಲ್ಲ ಹಗ್ಗ ಅಂತ ಸಮಾಧಾನ ಪಟ್ಕೊಂಡು. ಇದು ಹಗ್ಗ ಹಾವಲ್ಲ ಅಂತ ಅಲ್ಲೇ ಜ್ಞಾನ ಬಂದಿರ್ತದೆ. ಹಾಗೆ ನಾನು ಹೆಂಡತಿ ಅಲ್ಲ, ಇದು ಯಾರೋ ಬೇರೆಯವಳು, ಇದು ನನ್ನ ಗಂಡ ಅಲ್ಲ, ಬೇರೆ ಅವನು, ನನ್ನ ಮಕ್ಕಳೇ ಅಲ್ಲ ಇವರು, ಇದು ಮನೆಯೇ ಅಲ್ಲ, ಇದು ಮಠವೇ ಅಲ್ಲ, ಇದು ನೀರಲ್ಲ, ಇದು ಬೆಂಕಿ ಅಲ್ಲ ಅಂತ ಯಾರಿಗೆ ಅನಿಸಿಲ್ಲ. ನೀರು ನೀರೇ, ಬೆಂಕಿ ಬೆಂಕಿಯೇ. ಭಗವಂತ ಏನು ಸೃಷ್ಟಿ ಮಾಡಿದ್ದಾನೆ ಅದೆಲ್ಲ ಸತ್ಯವೇ. ನಚ ಮಾಯಾವಿನಾಮಾಯ ದೃಶ್ಯತೆ ವಿಶ್ವಮೀಶ್ವರ ಸದಾ ಪಶ್ಯತಿ ತೇನೇದಂ ನಮಾಯೇತ್ಯವಧಾರ್ಯತಾಂ. ಈ ಜಾದೂ ಮಾಡ್ತಿರ್ತಾರಲ್ಲ, ಇನ್ನೊಂದು ಕಾರಣ, ಜಾದೂ ಮಾಡೋರಿಗೆ ತಾವೇನು ಸೃಷ್ಟಿ ಮಾಡ್ತಿದ್ದು ಅವ್ರಿಗೆ ಕಣ್ಣಿಗೆ ಕಾಣಿಸೋದಿಲ್ಲ ಅಂತದ, ಇನ್ನೊಬ್ರಿಗೆ ಮಾತ್ರ ಕಣ್ಣಿಗೆ ಕಾಣಿಸ್ತಿರ್ತದಂತ. ಅದೊಂದು ಸ್ವಾರಸ್ಯ ಅಂತ. ಅದು ನಾವು ನೋಡಿಲ್ಲ, ನಾವು ಜಾದೂ ಮಾಡ್ಲಿಕ್ಕೆ, ಜಾದೂ ಯಾರು ಮಾಡಿದ್ದನ್ನೂ ನಾವು ನೋಡಿಲ್ಲ, ಅಥವಾ ಸ್ವಯಂ ನಮ್ಗೆ ಜಾದೂ ಮಾಡ್ಲಿಕ್ಕೆ ಬರೋದು ಇಲ್ಲ. ಅಂತೂ ಜಾದೂಗಾರರಿಗೆ ತಾವೇನು ಸೃಷ್ಟಿ ಮಾಡ್ತಿರ್ತಾರೆ, ನೋಟು ತಿಂಡಿ ಪದಾರ್ಥಗಳನ್ನೆಲ್ಲ, ಅವ್ರಿಗೆ ಅದು ಕಣ್ಣಿಗೆ ಕಾಣಿಸೋದಿಲ್ಲ, ಇನ್ನೊಬ್ರಿಗೆ ಮಾತ್ರ ಕಣ್ಣಿಗೆ ಕಾಣಿಸ್ತಿರ್ತದೆ. ಒಂದ್ ವೇಳೆ ಈ ಜಗತ್ತು ಕೂಡ ಮಾಯಾಮಯ ಜಾದೂ ಸೃಷ್ಟಿ ಆಗಿದ್ರೆ ಭಗವಂತನಿಗೆ ಇದು ಕಾಣಬಾರ್ದಿತ್ತು. ಆದ್ರೆ ಭಗವಂತ ಈ ಸೃಷ್ಟಿಯನ್ನು ನೋಡ್ತಾ ಇದ್ದಾನೆ. ಇಲ್ಲಿರುವ ಪ್ರತಿಯೊಂದು ಜಡ ಚೇತನ ಎಲ್ಲವನ್ನೂ ಕೂಡ ಅವನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದಾನೆ. ಆದ್ರಿಂದ ಇದು ಸುಳ್ಳಲ್ಲ ಅಂತ ಮತ್ತೊಂದು ಕಡೆ ಶಾಸ್ತ್ರದಲ್ಲಿ ಹೇಳ್ತಾರೆ. ಹೀಗೆ ಭಗವಂತ ಸೃಷ್ಟಿಸಿದಂತಹ ಈ ರಮ್ಯವಾದ ಸೃಷ್ಟಿ ಏನಿದೆ, ಇದು ತುಂಬಾ ಸುಂದರವಾದ ಸೃಷ್ಟಿ. ಆದ್ರೆ ಸಮಸ್ಯೆ ಏನಂದ್ರೆ ಇದು ಅಶಾಶ್ವತ. ಇಷ್ಟೇ. ಎಷ್ಟೇ ಅದ್ಭುತವಾದಂತಹ ನಿಸರ್ಗ ಪ್ರಕೃತಿ ಏನೇ ಇದ್ರು, ನಮ್ಮ ಶರೀರ 70-80 ವರ್ಷ, ನದಿ ಲಕ್ಷ ವರ್ಷ, ಕೋಟಿಗಟ್ಟಲೆ ವರ್ಷ, ಅದಾದ್ಮೇಲೆ ಒಂದು ದಿವಸ ಯಾವಾಗ ಅದು ಬತ್ತಿ ಹೋಗ್ಬೇಕು. ಮತ್ತೊಂದು ಯಾವುದೋ ಭೂಮಿ, ಯಾವ್ಯಾವ ಗ್ರಹಗಳು ಸಿಡಿದು ಚೂರಾಗಿ ಹೋಗ್ತವೆ. ಪರ್ವತಗಳು ಅವು ಯಾವ ನುಚ್ಚು ನೂರಾಗಿ ಹೋಗ್ತವೆ. ಎಷ್ಟೋ ಕಾಲದಿಂದ ಗ್ರಾನೈಟ್ ಭೂಮಿಯಲ್ಲಿ ಇಡ್ತಿರ್ತದೆ, ಅದನ್ನ ಯಾರೋ ಒಡೆದು ತುಂಡು ಮಾಡಿ ತಮ್ಮ ಕೆಲಸಕ್ಕೆ ಉಪಯೋಗ ಮಾಡ್ಕೋತಾರೆ. ಅಂತೂ ಕೋಟಿಗಟ್ಟಲೆ ವರ್ಷ ಆಗಲಿ 10 ಕೋಟಿ ವರ್ಷ ಆಗಲಿ ಅದೊಂದು ದಿವಸ ಹೋಗ್ಬೇಕದ. ಭೂಮಿಗೇನೆ 200 ಕೋಟಿ ವರ್ಷ ಆಗಿದೆ ಅಂತ ಅಷ್ಟೇ, 200 ಕೋಟಿ ವರ್ಷ ಅದಾದ್ಮೇಲೆ ಒಂದು ಕಾಲದಲ್ಲಿ ಇದು ಹೋಗ್ತದಂತೆ ಈ ಭೂಮಿ, ಮತ್ತೊಂದು ಸೃಷ್ಟಿ, ಮತ್ತೆ ಇಂಥದ್ದು ಇನ್ನೊಂದು ಭೂಮಿ ಬರ್ತದೆ, ಮತ್ತೆ ಜೀವ ಜಂತು ಇದೆಲ್ಲ ನಡೆದೇ ಇರ್ತದೆ. ಆದ್ರಿಂದ ಇದು ಸತ್ಯ, ಆದ್ರೆ ಸಮಸ್ಯೆ ಅಂದ್ರೆ ಅಶಾಶ್ವತ. ಆದ್ರಿಂದ ಇದನ್ನ ನೆಚ್ಕೋಬೇಡ್ರಿ ಅನ್ನೋದಷ್ಟೇ. ಎಷ್ಟೇ ದೊಡ್ಡ ಅಧಿಪತಿಗಳು, ಪ್ರಧಾನಿಯೇ, ರಾಷ್ಟ್ರಪತಿಯೇ, ಸರ್ವಾಧಿಕಾರಿಯೇ ಆದರೂ ಅದಕ್ಕೊಂದು ಮಿತಿ ಇದೆಯಲ್ಲ. ಮೊದಲನೇದಾಗಿ ನಿಮ್ಮ ಜೀವನಕ್ಕೆ ಒಂದು ಮಿತಿ ಇದೆ. 60-70 ವರ್ಷ ಅಷ್ಟೇ ನೀವು ಬದುಕೋದು, 100 ವರ್ಷ ಬದುಕಿಯಾರ. ಇನ್ನು ಮುಂದೆ ನಿಮಗೊಂದು ವೇಳೆ ನಾನು ರಾಜನಾಗಿ ಸರ್ವಾಧಿಕಾರಿಯಾಗಿ 1000 ವರ್ಷ ಇರಬೇಕು ಅಂತ ನೀವು ಅಪೇಕ್ಷೆ ಪಟ್ರೆ, ಒಂದು ವೇಳೆ ಭಗವಂತ ಅದಕ್ಕೆ ಹ್ಞೂ ಅಂದ್ರೂ ಈ ಭೂಮಿ ಅದು ಒಂದು ದಿವಸ ಹೋಗ್ಬೇಕಲ್ಲ, ಆವಾಗಾದ್ರೂ ನಿಮ್ದು ಕಿತ್ಕೊಂಡು ಹೋಗ್ಲೇಬೇಕಲ್ಲ ನಿಮ್ಮ ಅಧಿಕಾರ. ಅದರಿಂದ ಈ ಅಧಿಕಾರ, ಸ್ಥಾನ, ಮಾನ, ನಮ್ಮ ದೇಹ, ನಮ್ಮ ಮನೆ, ಮಠ, ಹೆಂಡತಿ, ಮಕ್ಕಳು ಎಲ್ಲ ಸತ್ಯವೇ, ಆದರೆ ಅಶಾಶ್ವತ ಇಷ್ಟೇ. ಆದ್ರಿಂದ ಅದನ್ನ ನೆಚ್ಕೋಬೇಡ್ರಿ. ಯಾವುದು ಶಾಶ್ವತವೋ ಅದನ್ನು ನೆಚ್ಚಿಕೊಳ್ರಿ. ಶಾಶ್ವತವಾದ ಸುಖ, ಪರಮಾತ್ಮನ ಸಾನ್ನಿಧ್ಯ, ಅದಕ್ಕಾಗಿ ಬಯಸಿರಿ. ಹಾಗೆ ಬಯಸಿದವರು ತೇ ಯಾಂತಿ ಪರಮಂ ಸ್ಥಾನಂ ಮಯೈವ ಉದಿತ ಮಂಜಸ. ಭಗವಂತ ಹೇಳೋ ಮಾತಿದು. ಯಾರು ನಾನು ಹೇಳಿದ ಮಾರ್ಗವನ್ನ, ಈ ಜ್ಞಾನದ ಮಾರ್ಗವನ್ನು ಅವಲಂಬಿಸ್ತಾರೆ, ಅವರು ನನ್ನ ಸ್ಥಾನವನ್ನು ಬಂದು ಸೇರ್ತಾರೆ. ಹೀಗೆ ಜಗತ್ತಿನ ಸೃಷ್ಟಿ ಅನ್ನೋದು ಸತ್ಯ, ಆದ್ರೆ ಅಶಾಶ್ವತ. ಅಂಥ ಸೃಷ್ಟಿಯನ್ನು ಈ ಭಗವಂತ ಮಾಡಿದ. ಇಷ್ಟೆಲ್ಲ ಅದ್ಭುತವಾದ ಸೃಷ್ಟಿ ಮಾಡಬೇಕಾದಿತ್ತು. ಇಷ್ಟೊಂದು ಕ್ಯಾಲ್ಕುಲೇಷನ್ ಇದೆ ಇದಕ್ಕೆ. ಅಮಾವಾಸ್ಯೆಗಳು, ಗ್ರಹಣಗಳು, ಇನ್ಯಾವಾಗ ಗ್ರಹಣ ಬರ್ತದೆ ನಾವೇ ಇಲ್ಲಿ ಕೂತ್ಕೊಂಡು ಲೆಕ್ಕಾಚಾರ ಹಾಕ್ಬೋದು. ಇಷ್ಟು ಕ್ಯಾಲ್ಕುಲೇಷನ್ ಇರುವಂಥ ಈ ಜಗತ್ತನ್ನು ಸೃಷ್ಟಿ ಮಾಡಬೇಕಾದ್ರೆ ಅವನೆಷ್ಟು ದೊಡ್ಡವನಾಗಿರ್ಬೇಕು ಅಂತ ಹೀಗೆ ತಿಳಿದು ಅವನಲ್ಲಿ ಭಕ್ತಿ ಮಾಡಬೇಕು. ಆದರೆ ಇದು ಅಶಾಶ್ವತ ಆದ್ರಿಂದ ಇದನ್ನ ಹಿಂದಿಡಬೇಕು, ಅವನಲ್ಲೇ ಭಕ್ತಿ ಮಾಡಬೇಕು. ಅದಕ್ಕಾಗಿ ಇರುವುದೇ ಈ ಭಾಗವತ. ಜಗತ್ತಿನಲ್ಲಿ ವೈರಾಗ್ಯ ಬರೆಸಲಿಕ್ಕಾಗಿರುವುದೇ ಭಾಗವತದ ಶಾಸ್ತ್ರ ಅನ್ನುವಲ್ಲಿಗೆ ಮೊದಲ ಶ್ಲೋಕ, ಭಾಗವತದ ಮೊದಲ ಶ್ಲೋಕದ ಸಾರ ಸಮಾಪ್ತವಾಗಿದೆ. ಈ ಭಾಗವು ಸಮಾಪ್ತ ಆಗಿದೆ.